ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಆನೇಕಲ್ ತಾಲೂಕಿನ ಮೊತ್ತನಾಲೂರು ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಇಂದಿಗೆ 24ನೇ ದಿನಕ್ಕೆ ಕಾಲಿಟ್ಟಿದ್ದು, ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಧರಣಿ ಸತ್ಯಾಗ್ರಹಕ್ಕೆ ನೈತಿಕ ಬೆಂಬಲ ನೀಡಿದರು. ಇನ್ನು ದಿನದಿಂದ ದಿನಕ್ಕೆ ಧರಣಿ ಸತ್ಯಾಗ್ರಹವು ಹೊಸ ತಿರುವು ಪಡೆದುಕೊಳ್ಳುತ್ತಿದ್ದು, ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ರೈತ ಮುಖಂಡರು, ಹೋರಾಟಗಾರರು ಧರಣಿ ಸತ್ಯಾಗ್ರಹಕ್ಕೆ ನೈತಿಕ ಬೆಂಬಲ ನೀಡುತ್ತಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಕೂಡಲೇ ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪ ತೀವ್ರಗೊಳಿಸಲಾಗುವುದು ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದರು. ಇನ್ನು ಧರಣಿ ಸತ್ಯಾಗ್ರಹದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ರೆಡ್ಡಿ, ರಾಜ್ಯ ಉಪಾಧ್ಯಕ್ಷರಾದ ನಾಗನಾಯಕನಹಳ್ಳಿ ಅಂಬರೀಶ್, ಪದಾಧಿಕಾರಿಗಳಾದ ಕಿಶೋರ್, ರವಿಕುಮಾರ್, ಯಾಸ್ಮಿನ್ ತಾಜ್, ವಿನೋದ್, ನಂದೀಶ್, ಮಧು, ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಶ್ವನಾಥ ರೆಡ್ಡಿ, ಆರ್ ಕೃಷ್ಣಾರೆಡ್ಡಿ, ಹೋರಾಟಗಾರರು ಮತ್ತು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು, ರೈತ ಮುಖಂಡರಾದ ಟಿಸಿ ಹಳ್ಳಿ ಕೇಶವ, ಅಂಬರೀಶ್ ರೆಡ್ಡಿ, ನಾರಾಯಣ ರೆಡ್ಡಿ, ಗೋಪಾಲ ರೆಡ್ಡಿ, ಅಣ್ಣಯ್ಯ ರೆಡ್ಡಿ, ಯುವ ಮುಖಂಡರಾದ ಹರೀಶ್ ರೆಡ್ಡಿ, ಮಧುಸೂದನ್ ರೆಡ್ಡಿ, ನಾಗೇಶ್ ರೆಡ್ಡಿ, ಸುನಿಲ್ ರೆಡ್ಡಿ, ಕೆ ನರೇಂದ್ರ ಬಾಬು, ಸೋಮಶೇಖರ್ ರೆಡ್ಡಿ, ಬಸವರಾಜ್, ಪರಶುರಾಮ್, ಶ್ರೀಮತಿ ಉಮಾ, ರಾಧಾ ನಾಗರಾಜ್ ರೆಡ್ಡಿ ಮತ್ತು ರೈತರು ಭಾಗವಹಿಸಿದ್ದಾರೆ. ಉದ್ದೇಶ ಮುತ್ತನೂರು ಗ್ರಾಮ ಪಂಚಾಯತಿ, ಅಂಜನಹಳ್ಳಿ ಗ್ರಾಮ ಪಂಚಾಯತಿ, ಯಮರೆ ಗ್ರಾಮ ಪಂಚಾಯತಿ, ಬಿಲ್ಲಾಪುರ ಗ್ರಾಮ ಪಂಚಾಯತಿಗಳ ಸುಮಾರು 11 ಗ್ರಾಮಗಳ ರೈತರ ಫಲವತ್ತಾದ ಭೂಮಿಯನ್ನ ಕೆಎಡಿಬಿಯವರು ಒಂದು ಅವೈಜ್ಞಾನಿಕವಾಗಿ ವರದಿಯನ್ನ ಪಡೆದುಕೊಂಡು ಈ ಭೂಮಿ ಫಲವತ್ತಾಗಿದ್ರು ಕೂಡ ಬರಡು ಭೂಮಿ ಅಂತೇಳಿ ವರದಿಯನ್ನ ಸೃಷ್ಟಿ ಮಾಡಿಕೊಂಡು ರೈತರ ಭೂಮಿಯನ್ನ ಸಿಟಿ ಮತ್ತು ಕೈಗಾರಿಕೆಗಳಿಗಾಗಿ ವಶಪಡಿಸಿಕೊಂಡಿರುವುದನ್ನ ಸರ್ಕಾರ ಈ ಕೂಡಲೇ ಕೈ ಬಿಡಬೇಕು ಅಂತೇಳಿ ಕಳೆದ 1 ವರ್ಷಗಳಿಂದ ರೈತರು ತಾಲೂಕಿನಲ್ಲಿ ಹಲವು ರೀತಿಯ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸರ್ಜಾಪುರದಲ್ಲಿ ಸಾವಿರಾರು ಬೈಕ್ಗಳನ್ನ ಪ್ರತಿಭಟನೆಯನ್ನ ಮಾಡಿದ್ರು. ಧ್ವಂಸದ ವೃತ್ತದಲ್ಲಿ ಎಲ್ಲ ದಲಿತ ಪರ, ಕನ್ನಡ ಪರ ಎಲ್ಲ ಸಂಘಟನೆಗಳ ರೈತರ ಪರವಾಗಿ ಧ್ವಂಸದಲ್ಲಿ ಚಳವಳಿಯನ್ನ ಮಾಡಿದ್ರು. ತದನಂತರದಲ್ಲಿ ಇದೇ ತಿಂಗಳು 18ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಈ ಬಯಲು ಬಸವೇಶ್ವರ ದೇವಸ್ಥಾನದಿಂದ ಸಾವಿರಾರು ರೈತರು ಬೈಕ್ಗಳ ಮುಖಾಂತರ, ಮಹಿಳೆಯರ ಬಸ್ಗಳ ಮುಖಾಂತರ ತೆರಳಿ ಆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದಂತ ಕೆಎಡಿಬಿಯ ವಿಶೇಷ ಜಿಲ್ಲಾಧಿಕಾರಿಗಳಾದಂತಹ ರಘುನಂದನ್ ಅವರು 25ನೇ ತಾರೀಕು ಒಳಗಾಗಿ ಜಂಟಿ ಸರ್ವೆಗೆ ನಾವು ಬರ್ತೇವೆ ಅಂತ ಹೇಳಿದ್ರು. ಮತ್ತೆ ಇಲ್ಲಿವರೆಗೂ ಅವರು ಯಾವುದೇ ಪ್ರಕ್ರಿಯೆಯನ್ನು ಮಾಡಿಲ್ಲ. ಹಾಗಾಗಿ ಇವತ್ತು 11 ಗ್ರಾಮದ ರೈತರು ಪ್ರತಿನಿತ್ಯ ಇಲ್ಲಿ ಅಹೋರಾತ್ರಿ ಬೆಳಗ್ಗೆಯಿಂದ ರಾತ್ರಿ ಪೂರ್ತಿ ಇಲ್ಲೇ ಧರಣಾ ಕಾರ್ಯಕ್ರಮವನ್ನು ನಡೀತಾರೆ. ಮತ್ತೆ ಪ್ರತಿನಿತ್ಯ ಒಂದೊಂದು ಗ್ರಾಮದವರು ಇಲ್ಲಿ ಭಾಗವಹಿಸ್ತಾರೆ. ಇವತ್ತು ಬೆಳಗ್ಗೆ ಕೂಡ ಹಲವಾರು ಮಹಿಳೆಯರು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಸಂಜೆ ಪುರುಷರು ಕೂಡ ಇಲ್ಲೇ ಊಟ ಮಾಡಿ ಇಲ್ಲೇ ಮಾಡಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಗ್ರಾಮ ಮಟ್ಟದಿಂದ ಪ್ರತಿಭಟನೆ ಹಮ್ಮಿಕೊಂಡು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗಮನವನ್ನು ಸೆಳೆದು ಈ ರೈತರ ಭೂಮಿಯನ್ನ ನಮಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಚಳವಳಿಯನ್ನ, ಈ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹಲವಾರು ದಲಿತ ಪರ, ಕನ್ನಡ ಪರ ಸಂಘಟನೆಗಳು ಮಾತಾಕಿ ಬಲೋ ಭಾರತ್ ಮಾತಾಕಿ ಒಂದೇ ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಭೂಮಿ, ನಮ್ಮ ಭೂಮಿ ಹಸಿರೇ, ಹಸಿರೇ. ಜೈ ಜವಾನ್, ಜೈ ಜವಾನ್, ಬೇಕೇ ಬೇಕು. ಏಕಕ್ಕಾಗಿ ಹೋರಾಟ, ನಮ್ಮ ಭೂಮಿ, ನಮ್ಮ ಭೂಮಿ ಉಳಿಯುವವನೇ. ನಮ್ಮ ಹೋರಾಟ ಇವತ್ತು ಅಂಜನಹಳ್ಳಿಗೆ ಮತ್ತು ಎಸ್ಮೇಹಳ್ಳಿ, ಹಳ್ಳಿಗಾರಹಳ್ಳಿ ಮಾತ್ರ ಅನ್ವಯಿಸ್ತಾ ಇತ್ತು. ಇವತ್ತೇನಾಗಿದೆ, 11 ಹಳ್ಳಿಗಳಿಗೂ ಪ್ರಸಾರ ಆಗ್ತಾ ಇದೆ. ನೆಕ್ಸ್ಟ್ ಇಂದ 10ರಿಂದ 15 ಹಳ್ಳಿ ಲೀಸ್ಟ್ ಅಲ್ಲಿ ಇದೆ. ಇದನ್ನ ಇವರು ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಬೆಂಗಳೂರಿಗೆ ಹತ್ರ ಇದೆ, ಒಳ್ಳೆ ಬೆಲೆ ಇದೆ, ಇದನ್ನ ಕಬಳಿಸಿದ್ರೆ ನಮ್ಮ ಜೋರು ತುಂಬುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಬಂದಿದ್ದಾರೆ. ಅವರು ಯಾವ ಸಿಟಿನೇ ಮಾಡೋದಿಲ್ಲ.
ಭಾಗದಲ್ಲಿ ಒಂದು 20-25 ಜನ ಮಾತ್ರ ನಾವು ಕೂತು ಹೋರಾಟ ಮಾಡಬೇಕು ಅಂತ ಶುರು ಮಾಡಿದ್ದು ಇವತ್ತು ಸಾವಿರ ಸಂಖ್ಯೆಯಲ್ಲಿ ಒಂದು ಜನ ಸೇರ್ತಾ ಇದ್ದಾರೆ. ನಮ್ಮ ಆನೇಕಲ್ದಲ್ಲಿ ಒಗ್ಗಟ್ಟು ಏನನ್ನೋದು ಇವತ್ತು ಎಲ್ಲ ಸರ್ಕಾರಕ್ಕೂ ಮುಟ್ಟಿದೆ. ದಿನವೂ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನೇನು ಆಗ್ತಾ ಇದೆ, ಏನಿದೆ ನ್ಯೂಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ. ಆ ಮಟ್ಟದಲ್ಲಿ ಇವತ್ತು ಬೆಳೀತಾ ಇದೆ. ಆದ್ರೆ ಆನೇಕಲ್ ತಾಲೂಕಲ್ಲಿ ಇವತ್ತು ಸಮೃದ್ಧಿಯಾದ ಫಲವತ್ತಾದ ಭೂಮಿ ಇದೆ. ಇದನ್ನ ರೈತರು ಇವತ್ತು ಮಹಾದೇವ ಮಾಡಿಕೊಂಡು ಇವತ್ತು ಪ್ರತಿಯೊಬ್ಬರನ್ನು ಸಿಟಿಗೆಲ್ಲ ತರಕಾರಿ, ಹಣ್ಣು, ಹಂಪಲು, ರೇಷ್ಮೆ ಈ ತರ ಎಲ್ಲಾ ಬೆಳೆಗಳನ್ನು ಬೆಳೆದು ಕಳಿಸ್ತಾ ಇದ್ದೀವಿ. ಆದ್ರೂ ತಹಸೀಲ್ದಾರ್ ಮನವಿ ಮಾಡಿದ್ವಿ, ಏನೂ ಪ್ರಯೋಜನ ಆಗಲಿಲ್ಲ. ಮತ್ತೆ ಪ್ರಜಾಪುರದಲ್ಲಿ 5,000 ಜನಸಂಖ್ಯೆಯಲ್ಲಿ ಎಲ್ಲಾ ರೈತರು ಬಂದು ಸಮಾವೇಶ ಮಾಡಿದ್ವಿ, ಅಹವಾಲನ್ನು ಸ್ವೀಕಾರ ಮಾಡಿದ್ರು. ಎಲ್ಲ ರಾಜಕೀಯವರೆಲ್ಲ ಒಂದಾಗಿ ಬಂದಿದ್ರು, ಪಕ್ಷ ಭೇದ ಮರೆತು ಬಂದು ಎಲ್ಲರೂ ನಿಮ್ಮ ಕೈಗೆ ಜೋಡಿಸಿ ಹೋಗ್ಬಿಟ್ಟು ಬಂದು ಎಲ್ಲರೂ ನಮಗೂ ಸಹಕಾರ ಕೊಟ್ಟರು. ಮತ್ತೆ ನಾವು ಡಿಸಿ ಮೀಟಿಂಗ್ ಮಾಡಿದ್ವಿ. ಡಿಸಿ ಮೀಟಿಂಗ್ ಅಲ್ಲಿ ಎಲ್ಲಾ ಇಲಾಖೆಗಳಿಂದ ಪ್ರತಿಯೊಬ್ಬರು ಸರ್ಕಾರಕ್ಕೆ ಇದು ಎಲ್ಲನೂ ಫಲವತ್ತಾದ ಭೂಮಿ, ಇದು ಬೇರೆ ತರ ಅಲ್ಲ. ನೀವು ಇಲ್ಲಿ ಬಂಜರು ಅಂತ ಯಾರು ನಿಮಗೆ ಮಾಹಿತಿ ಸುಳ್ಳು ಮಾಡಿದರೆ ಸರ್ವೆ ಮಿಸ್ಟೇಕ್ ಇರ್ಬೋದು, ಇನ್ನೊಬ್ರು ಇರ್ಬೋದು. ಇದು ಫಲವತ್ತಾದ ಭೂಮಿ. ಇಲ್ಲಿಂದ ರೇಷ್ಮೆ ಇಷ್ಟು ಹೋಗ್ತಾ ಇದೆ, ತೋಟಗಾರಿಕೆ ಇಷ್ಟೋದೆ, ಪಾಲಿಕೆ ಇತರ ನಾನಾ ತರ ಬೆಳೆಗಳನ್ನು ಇರೋದ್ರಿಂದ ನಾವು ಸ್ವಲ್ಪ ನಾವೇ ವೀಕ್ಷಣೆ ಮಾಡಿ ಇದನ್ನು ಸರ್ಕಾರ ಕೊಡ್ತಾ ಇದ್ದೀವಿ ವರದಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆದರೂ ಸರ್ಕಾರ ಇದರ ಬಗ್ಗೆ ಏನು ಮಾತಾಡಿಲ್ಲ. ಅದೇ ತರ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಹತ್ರ ಹೋದ್ವಿ, ಅವರು ಡೈರೆಕ್ಟ್ ಆಗಿ ಕೊಲೆಗೆ ಬಂದ್ರು, KDP ಬರೆದ್ರು, ಸಚಿವರಿಗೆ ಲೆಟರ್ ನಮ್ಮನ್ನೆಲ್ಲ ಬರೆದ್ರು. ಶಿವಣ್ಣ ಅವರ ಹತ್ರ ಹೇಳಿದ್ರಪ್ಪ, ಶಿವಣ್ಣ ಒಂದು ಮೀಟಿಂಗ್ ಮಾಡಪ್ಪ, CM ಸಾಹೇಬ್ ಹತ್ರ ನಾನು ಹೇಳ್ತೀನಿ, ಮಾತಾಡ್ತೀನಿ, ನೀವೊಂದು ಮೀಟಿಂಗ್ ಮಾಡೋದು ಅರೇಂಜ್ ಮಾಡೋದು ಹೇಳಿದ್ರು. ಏನೋ ಕೋಪನ ಏನೋ ಗೊತ್ತಿಲ್ಲ ರೈತರ ಮೇಲೆ ನಮ್ಮ ಶಿವಣ್ಣರಿಗೆ, ಇದುವರೆಗೂ ಮಾಡಿಲ್ಲ, ಮುಂದೆ ಮಾಡ್ಬೋದು. ಆದ್ರೆ ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಡು KDP ಮುಖ್ಯ ಆಗ್ಬೇಕಂದ್ರೆ ನಾವು ಪ್ಲಾನ್ ಮಾಡಿದ್ವಿ. ಬೇಡ ನಾವು ಬಂದು ನಿಮ್ಮನ್ನ ವೀಕ್ಷಣೆ ಮಾಡ್ತೀವಿ ಎಮ್ಮೆ ಪಾರ್ಟಿಗಳೇ ಖುದ್ದಾಗಿ ಹೇಳಿದ್ರು. ಆದ್ರೆ ಇದುವರೆಗೂ ಬಂದಿಲ್ಲ. ಮೊನ್ನೆ 5:30 ದೇವಸ್ ಕುಮಾರ್ ಅವರು ಬಂದಿದ್ರು. ಒಂದು 12 ಅಡಿಯಲ್ಲಿ ಒಂದು 4 ಮೂಲೆ ಮಾಡಿಲ್ಲ, ಹೊರಟೋಗ್ಬಿಟ್ರು. ತಿರ್ಗಿ ಯಾರು ಬಂದಿಲ್ಲ. ಆಮೇಲೆ ವರದಿ ಮಾಡ್ತೀನಪ್ಪ ಸರ್ಕಾರಕ್ಕೆ ಅಂತ ಹೇಳಿದ್ರು, ಕೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ವರದಿ ಮಾಡೋದಕ್ಕೋಸ್ಕರ ಇವತ್ತು ಅವ್ರನ್ನ ವಜಾ ಮಾಡಿದ್ದಾರೆ. ಅವರು SNO ಅವರೇ ವಜಾ ಮಾಡಿ ಇವತ್ತು ಬಿಟ್ಟಿದ್ದಾರೆ. ಮೊನ್ನೆ 15ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಹೋಗಿದ್ವಿ. ಆ ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಕ್ಕೋಸ್ಕರ ಆ ರಘುನಂದನ್ ಅಂದ್ಬಿಟ್ಟು ಸ್ಪೆಷಲ್ DC ಅವರು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ನಾನೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ರು. ಅವರು ಜೊತೆಲಿ ನಾವು ಡೈಲಿ ಸಂಪರ್ಕದಲ್ಲಿದ್ದು ಮಾತುಕತೆ ಏನೇನಂತ ಹೇಳೋದು ಕೇಳಿ ನಾನು ಅವ್ರಿಗೂ ಕೊಟ್ಟಿದ್ದೀನಿ, ಮಿನಿಸ್ಟರ್ಗೂ ಕೊಟ್ಟಿದ್ದೀನಿ, ನಮ್ಮ ಸರ್ಕಾರ ಇವಾಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಅವರನ್ನು ತೆಗೆದಾಕಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಅಹವಾಲಂತೂ ಇವತ್ತು ಧರಣಿ ಮಾಡ್ತಾ ಇದ್ದೀವಿ. ಇವತ್ತು 23ನೇ ದಿವಸ. ಇದು 1000 ಆದ್ರೂ ನಾವು ಬಿಡೋದಿಲ್ಲ. ನಮ್ಮ ಹತ್ರ ಬಂದು ಕ್ಷಮೆ ಕೇಳಿ ಆಯ್ತು ತಪ್ಪು ಮಾಡಿದ್ದೀವಿ. ಸುಮಾರು ಒಂದು 5-6 ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಈಗ ಮತ್ತೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಸೂರ್ಯ ಸಿಟಿ ಹೆಸರಲ್ಲಿ ಸೂರ್ಯ ಸಿಟಿ 1, 2, 3, 4 ಆಗಿದೆ. ಇದುವರೆಗೂ ಸೂರ್ಯ ಸಿಟಿ 1ರಲ್ಲಿ ಇನ್ನೂ ಎಷ್ಟೋ ನಿವೇಶನಗಳು ಖಾಲಿ ಇದೆ. 2ರಲ್ಲಿ ಇನ್ನು ಇನ್ವೆಸ್ಟ್ಮೆಂಟ್ಗೋಸ್ಕರ ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾರು ಬಿಲ್ಡಿಂಗ್ಗೆ ಒಂದು ಮನೆಗಳು ಕಟ್ಟೋದಕ್ಕೆ ಯಾರು ಇನ್ನೂ ಬರ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಕೊಡ್ತಾ ಇಲ್ಲ ಸರ್ಕಾರ. ನೀರಿನ ವ್ಯವಸ್ಥೆ ಆಗಲಿ ಇಲ್ಲ ಬೇರೆ ಏನೇ ಅನುಕೂಲಗಳಾಗಲಿ ಕೊಡ್ತಾ ಇಲ್ಲ. ಮತ್ತೆ ಸೂರ್ಯ ಸಿಟಿ 3 ಆಗಿದೆ, ಅದರಲ್ಲಿ 10% ಬಿಲ್ಡಿಂಗ್ ಆಗಿಲ್ಲ. ಸೂರ್ಯ ಸಿಟಿ 4 ಆಗಿದೆ, ಅದರಲ್ಲಿ 4% ಬಿಲ್ಡಿಂಗ್ ಇದುವರೆಗೂ ಕನ್ಸ್ಟ್ರಕ್ಷನ್ ಮಾಡಿಲ್ಲ. ಸೊ ಇಂಡಸ್ಟ್ರಿಯಲ್ ಏರಿಯಾ ಅಂತ ಜಮೀನು ಅಕ್ವೈರ್ ಮಾಡಿಕೊಂಡು ಏನೊಂದು ಇಂಡಸ್ಟ್ರೀಸ್ಗೆ ಅಲರ್ಟ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ಇಳಿದಿದ್ದಾರೆ. ಸೂರ್ಯ ಸಿಟಿ ಹೆಸರಲ್ಲಿ ಕೂಡ ಕರ್ನಾಟಕ ಹೌಸಿಂಗ್ ಬೋರ್ಡ್ ಹೆಸರಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ. ಅದು ಸಾಲದು ಅಂತ ಈಗ ನಮ್ಮ ಸರ್ಜಾಪುರ ಹೋಬಳಿ ಒಂದು ಬಿಟ್ಟಿದ್ರು, ಅದನ್ನು ಕೂಡ ಕಬ್ಜಾ ಮಾಡೋದಕ್ಕೆ ಸರ್ಕಾರ ಇಳಿದಿದೆ. ಈಗ ಎಲ್ಲ ಹೋಬಳಿಗಳಲ್ಲಿ ಇಡೀ ಆನೇಕಲ್ ತಾಲೂಕು ಪೂರ
ಏನೋ ಒಂದು ವ್ಯವಸಾಯ ಮಾಡ್ತಾ ಇದ್ದು ರಾಗಿ ಕಣಜ ಅಂತ ಹೆಸರು ಬರ್ತಿತ್ತು. ಆದರೆ ಈಗ ಅದು ಕಾಂಕ್ರೀಟ್ ಆಗಿ ಏರ್ಪಾಡಾಗ್ತಾ ಇದೆ. ಸೊ ಅದರಿಂದ ಈಗ ನಮ್ಮ ಸರ್ಕಾರದವರು ಮಾಡಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಆಗಲಿ, ಹೌಸಿಂಗ್ ಬೋರ್ಡ್ ಆಗಲಿ, ಅದಕ್ಕೆ ಯಾವುದೇ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ. ಸರ್ಕಾರ ಇಂಡಸ್ಟ್ರೀಸ್ಗೆ ಅಂತ ಏನೋ ಒಂದು ಅಕ್ವೈರ್ ಮಾಡಿಕೊಂಡು ಅಲಾಟ್ ಮಾಡಿದೆ. ಅದನ್ನ ಅಲಾಟ್ ಮಾಡಿಸ್ಕೊಂಡವರು ದುಡ್ಡು ಕೊಟ್ಟು ಕಾರ್ಖಾನೆಗಳು ಮಾಡದಿರೇ ಅದನ್ನ ಮಾಡಿಕೊಡ್ತಾ ಇದ್ದಾರೆ. ಕೊಂಡ್ಕೊಳ್ಳೋರು ಅದನ್ನ ರಿಯಲ್ ಎಸ್ಟೇಟ್ ಆಗಿ ಮಾರ್ಪಡ್ತನ ಮಾಡ್ತಾ ಇದ್ದಾರೆ. ಈಗ KHBನೂ ಕೂಡ ಅದೇ ರೀತಿ ಆಗಿದೆ. ಈಗ ಆ ಇಂಡಸ್ಟ್ರೀಸ್ ಇಂದ ಬರ್ತಕ್ಕಂಥ ತ್ಯಾಜ್ಯ ನೀರನ್ನ ಕೆರೆಗಳಿಗೆ ಬಿಟ್ಟು ಕೆರೆಗಳೆಲ್ಲ ಮಾಲಿನ್ಯ ಆಗಿದೆ, ಮತ್ತೆ ಪರಿಸರ ಮಾಲಿನ್ಯ ಆಗಿದೆ. ಮತ್ತೆ ಈಗಾಗಲೇ ತಾಲೂಕಿನಲ್ಲಿ ನೀರಿನ ಅಭಾವ ಇದೆ, ಮತ್ತೆ ಟ್ರಾಫಿಕ್ ಸಮಸ್ಯೆ ಇದೆ, ಮತ್ತೆ ವಾತಾವರಣ ಕಲುಷಿತವಾಗಿದೆ. ಈಗಾಗಲೇ ಎಷ್ಟು ಜನ ವಾಸ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಇದೆಯೋ ಅದಕ್ಕಿಂತ 10 ಪಟ್ಟು ಜನರು ವಾಸ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ. ಇದು ಎಲ್ಲರಿಗೂ ತಿಳಿದ ವಿಷಯ. ಈಗ ಸರ್ಜಾಪುರ ಹೋಬಳಿಯಲ್ಲಿ ಏನೊಂದು ಫಲವತ್ತಾದ ಭೂಮಿನಲ್ಲಿ ಕೃಷಿ ಮಾಡ್ತಾ ಇದ್ರು, ಅದನ್ನ ಇವರು ಬಂಜರ ಭೂಮಿ ಅಂತ ಇವರು ಡಿಸೈಡ್ ಮಾಡ್ಕೊಂಡು ಅವರಷ್ಟವರೇ ಡಿಸೈಡ್ ಮಾಡಿಕೊಂಡು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ ಏನೋ ಒಂದು ಅಪ್ಲಿಕೇಶನ್ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಸುಮಾರು ಸಾರಿ ಹೋಗಿ ಜನಪ್ರತಿನಿಧಿಗಳ ಹತ್ರ ಕೇಳಿದ್ದೀವಿ, ಮಿನಿಸ್ಟರ್ ಹತ್ರ ಮಾತಾಡಿದ್ದೀವಿ. ಇದುವರೆಗೂ ಒಂದು ಇನ್ಸ್ಪೆಕ್ಷನ್ಗೆ ಬರ್ತೀವಿ ಅಂತ ಹೇಳಿದವರು IAS ಆಫೀಸರ್ CEO KIDB ಮಹೇಶ್ ಅಂತ ಅವ್ರ ಹತ್ರನೂ ಹೋಗಿ ಒಂದು ಮೀಟಿಂಗ್ ಮಾಡಿದ್ವಿ. ಬನ್ನಿ ಇಲ್ಲ ಕಳಿಸ್ಕೊಡಿ ಯಾರನ್ನಾದ್ರು ನಿಮ್ಮ ಇಲಾಖೆಯಿಂದ ಸರ್ಕಾರದಿಂದ ಬಂದು ಜಮೀನು ಫಲವತ್ತತೆಯನ್ನು ನೋಡ್ರಿ, ಬಂಜರು ಭೂಮಿನ ಇಲ್ಲ ತೋಟಗಳು ಮಾಡ್ತಾ ಇದ್ದಾರ ಅಂತ ನಾವು ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡೋಕೆ ಕರೆದ್ವಿ. ಇದುವರೆಗೂ ಯಾರೂ ಬಂದಿಲ್ಲ. ಮೊನ್ನೆ ಒಬ್ಬರು ಅಪ್ಲಿಕೇಶನ್ ಆಫೀಸರು ಸಾಯಂಕಾಲ 5 ಗಂಟೆಗೆ ಬಂದು ಒಂದು ಸ್ವಲ್ಪ ಏರಿಯಾ ನೋಡ್ಕೊಂಡು ಹೋದವರು, ಸರ್ಕಾರಕ್ಕೆ ನಾನು ವರದಿ ಕೊಡ್ತೀನಿ ಅಂತ ಹೇಳಿದವರು ಇದುವರೆಗೂ ಅವರು ವರದಿ ಕೊಡಲಿಲ್ಲ. ಮತ್ತೆ ಅವರು ಟ್ರಾನ್ಸ್ಫರ್ ಆಗ್ಬಿಟ್ರು. ಮತ್ತೆ ಈಗ ಆನೇಕಲ್ ತಾಲೂಕು MLA ಅವರು ಮತ್ತೆ ರಾಮಲಿಂಗಾರೆಡ್ಡಿ ಅವರು ಮತ್ತೆ MLC ಅವರಾದಂಥ ಗೋಪಿನಾಥ್ ರೆಡ್ಡಿ ಅವರು ಮತ್ತೆ ನಮ್ಮ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಣಿನಾಥ್ ಸರ್ ಅವರು ಸುಮಾರು ಲೆಟರ್ಗಳನ್ನ ಸರ್ಕಾರಕ್ಕೆ ಬರೆದಿದ್ದಾರೆ. ಇವರು ಬರಲೇ ಇಲ್ಲ, ಇವರು ವಿಧಾನಸೌಧದಲ್ಲಿ ಈ ತರ ಫಲವತ್ತಾದ ಭೂಮಿ ಇದೆ, ಈಗಾಗಲೇ ಇಂಡಸ್ಟ್ರೀಸ್ ಜಾಸ್ತಿ ಆಗಿದೆ, ಹೌಸಿಂಗ್ ಬೋರ್ಡ್ ಆಗಿದೆ, ದಯವಿಟ್ಟು ಈ ಸರ್ಜಾಪುರ ಹೋಬಳಿನಲ್ಲಿ ನೀವು ಅಧಿಸೂಚನೆಯನ್ನು ಕೈ ಬಿಡಬೇಕು ಅಂತ ಕೇಳಿದ್ರೆ, ವಿಧಾನಸಭೆಯಲ್ಲಿ ಕೇಳಿದ್ರೆ ಅದಕ್ಕೆ ಮಾನ್ಯ ಕೈಗಾರಿಕಾ ಸಚಿವರು MB ಪಾಟೀಲ್ ಅವರು ಇವರು ಒಂದು ಕೇಳಿದ್ರೆ ಅವರು ಒಂದು ಆನ್ಸರ್ ಹೇಳೋದು ಏನು, ನಾವು 10,000 ಅಡಿ ಕೊಡ್ತೀವಿ, ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಕೊಡ್ತೀವಿ, ಮತ್ತೆ ದುಡ್ಡು ಕೇಳಿ ದುಡ್ಡು ಕೊಡ್ತೀವಿ ಅಂತ ಆನ್ಸರ್ ಹೇಳ್ತಾರೆ ಹೊರತು ನಾವು ನಮ್ಮ ತಾಲೂಕಿನಲ್ಲಿ ಫಲವತ್ತಾದ ಭೂಮಿಯನ್ನ ಇದಕ್ಕೆ ಇಂಡಸ್ಟ್ರೀಸ್ ಬಿಟ್ಕೊಡಲು ನಾವು ತಯಾರಿಲ್ಲ ಅಂತ ಹೇಳಿದ್ರೆ ಅದನ್ನ ಕೇಳೋದಿಕ್ಕೆ ಸರ್ಕಾರದವ್ರಿಗೆ ಅವ್ರಿಗೆ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಆದ್ರಿಂದ ಈಗ ನಮ್ಮ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಗೆ ನಮ್ಮ ತಾಲೂಕಿನಾದ್ಯಂತ ಹಾಗೂ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಯವರು ಬಂದು ಭಾಗಿಯಾಗ್ತಾ ಇದ್ದಾರೆ. ಅವರು ಕೂಡ ರೈತರ ಮಕ್ಕಳೇ, ಅವ್ರಿಗೂ ಕೂಡ ಕಾಳಜಿ ಇದೆ. ನಮ್ಮ ರೈತರನ್ನ ಮಕ್ಕಳೇ ಬರ್ತಾ ಇದ್ರೆ ಅವರ ಮುಂದಿನ ಪೀಳಿಗೆ ಏನ್ ಮಾಡಬೇಕು ಅಂತ ದಿಕ್ತೋಚರ ಆಗಿದೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಸಂಘಟನೆಗಳು ಬಂದು ಭಾಗಿಯಾಗ್ತಾ ನಮ್ಮ ಹೋರಾಟಕ್ಕೆ ಧುಮುಕ್ತಾ ಇರೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಎಲ್ಲ ನಮ್ಮ ರೈತರ ಮಕ್ಕಳು ಈ ಹೋರಾಟಕ್ಕೆ ಅವ್ರು ಯಾವ ಸಂಘಟನೆಯಲ್ಲಾಗಲಿ
ಯಾರೇ ಆಗಲಿ ನಮ್ಮ ರೈತರ ಮಕ್ಕಳು, ನಮ್ಮ ರೈತರ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಸಾಮಾಜಿಕ ಹೋರಾಟಗಾರರನ್ನ ಪ್ರತಿನಿತ್ಯ ಈ ಹೋರಾಟದಲ್ಲಿ ಅವರನ್ನ ಕರೆತರಿಸಿಕೊಂಡು ಅವರಿಗೆ ಸಂಪೂರ್ಣವಾದ ಈ ಚಳವಳಿ ಯಾಕೆ ಮಾಡ್ತಾ ಇದ್ದಾರೆ, ಉದ್ದೇಶ ಏನು ಅಂತೇಳಿ ಆ ರೈತರಿಗೂ ಮನದಟ್ಟು ಮಾಡಿ, ಆ ಕನ್ನಡ ಪರ ಸಂಘಟನೆಯವ್ರಿಗೂ ಮನದಟ್ಟು ಮಾಡಿ, ಮುಂದಿನ ದಿನಗಳಲ್ಲಿ ನಾವು ತಾಲೂಕಿನಲ್ಲಿ ಅತಿಬೆಲೆಯ ಗಡಿಯನ್ನು ಬಂದ್ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ತಾಲೂಕಿನ ಎಲ್ಲ ಜನರು ಭಾಗವಹಿಸಬೇಕಾಗ್ತದೆ. ಅದಕ್ಕೆ ಆ ಒಂದು ಚಳವಳಿಯನ್ನು ಮಾಡುವಾಗ 10,000 ಸಂಘಟನೆಗಳು ಬಂದಾಗ ಸಾವಿರಾರು ಜನ ಬರ್ತಾರೆ. ಮತ್ತೆ ಒಂದು ಏಕಾಏಕಿ ಚಳವಳಿಯಲ್ಲಿ ಕರೆದಾಗ ಒಂದು 10,000 ಸಂಘಟನೆಗಳು ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ನಮ್ಮ ಮೂಲ ಉದ್ದೇಶ ಏನಂದ್ರೆ ಒಂದು 10 ದಿನ ಮುಂಚಿತವಾಗಿ ಎಲ್ಲ ತರ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯವರಿಗೆ ಈ ವಿಚಾರ ಸಂಪೂರ್ಣವಾಗಿ ಅರ್ಥ ಆಗಲಿ, ಮತ್ತೆ ಸಂಪೂರ್ಣವಾಗಿ ಒಂದೊಂದು ದಿನ ಆ ಸಂಘಟನೆಯವರಿಗೆ ಸಂಪೂರ್ಣ ವೇದಿಕೆಯನ್ನ ನಾವು ಇಲ್ಲೇ ಅವರಿಗೆ ಅವಕಾಶ ಮಾಡಿಕೊಟ್ಟು ಮೂಲವಾಗಿ ಅವರು ಸಂಪೂರ್ಣವಾಗಿ ಎಷ್ಟು ಹಳ್ಳಿಗಳು ಹೋಗ್ತಾ ಇದ್ದಾವೆ ಮತ್ತೆ ಎಷ್ಟು ಫಲವತ್ತಾದ ಜಮೀನನ್ನ, ಯಾಕಂದ್ರೆ ಮುಂದಿನ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವಾಗ ಎಲ್ಲರ ಸಹಭಾಗಿತ್ವ ಇದ್ದಾಗ ಮಾತ್ರ ನಮ್ಮ ಚಳವಳಿ ಸಕ್ಸಸ್ ಆಗ್ತದೆ. ಈ ಒಂದು ಮುಖ್ಯಮಂತ್ರಿಗಳಿಗೆ ಈ ಒಂದು ಜಮೀನು ನಿಜವಾಗಲೂ ರೈತರೇ ಆಗಿದೆ, ಅದನ್ನ ಬಿಟ್ಕೊಳ್ಳೋದಕ್ಕೆ ಎಲ್ಲರ ಸಹಭಾಗಿತ್ವ ಬೇಕು ಅಂತ ಹೇಳಿ ಇವತ್ತು ನಾವು ಇಲ್ಲಿ ಪ್ರತಿನಿತ್ಯ ನಮ್ದು ಚಳವಳಿ ಇರ್ತದೆ. ಆದ್ರೆ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಯಶಸ್ವಿಯಾಗಿ ಕನ್ನಡ ಪರವಾಗಿ ಎಲ್ಲ ರೀತಿಯಲ್ಲೂ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಹೋರಾಟಗಾರರನ್ನ ನಮ್ಮ ಗ್ರಾಮದಲ್ಲಿ ಕರೆಸಿ ಅವರನ್ನ ಸಂಪೂರ್ಣವಾಗಿ ನಮ್ಮ ಜಗತ್ತಿಗೆ ಮತ್ತೆ ನಾವು ಮುಂದೆ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಬೃಹತ್ತಾದ ಹೋರಾಟವನ್ನು ಮಾಡುವಾಗ ಈ ವೇದಿಕೆಯ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿಕೊಳ್ಳಿ. ಮತ್ತೆ ಅವರ ಇವತ್ತು ಏನು ಫೇಸ್ಬುಕ್, ವಾಟ್ಸಪ್, ಸೋಷಿಯಲ್ ಮೀಡಿಯಾದಲ್ಲಿ ಆ ಸಂಘಟನೆಯ ರಾಜ್ಯ ಮುಖಂಡರಿಗೂ ಕೂಡ ಇದು ಬಿತ್ತರಿಸಲಿ, ಇದು ರಾಜ್ಯವ್ಯಾಪಿ ಒಂದು ಈ ಆಂದೋಲನವಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಎಲ್ಲ ಸಂಘಟನೆಯ ಪ್ರಮುಖರನ್ನ ನಾವು ಇಲ್ಲಿ ಕರೆಸಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಬಂದಿರತಕ್ಕಂಥ ನಮ್ಮ ಜಯ ಕರ್ನಾಟಕ ಸಂಘಟನೆ ರಾಜ್ಯ ಗ್ರಾಮಸ್ಥರು ಹಾಗೂ ಚಿನ್ನಪ್ಪನವರು ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿಯವರು ಹಾಗೂ ಹಲವಾರು ಗ್ರಾಮಸ್ಥರು ಇವತ್ತು ನಮ್ಮನ್ನು ಆಹ್ವಾನವನ್ನ ಕೊಟ್ಟಿದ್ದಾರೆ. ಆಹ್ವಾನದ ಮೇರೆಗೆ ನಾವಿವತ್ತು ಇಡೀ ನಮ್ಮ ಜಯಕರ್ನಾಟಕ ಸಂಘಟನೆ ಮುತ್ತನಲ್ಲೂರು ಗ್ರಾಮಕ್ಕೆ ಬಂದಿದೆ. ಜಯಕರ್ನಾಟಕ ಸಂಘಟನೆ ಡೇ 1 ನಿಂದಲೂ ಸಹ ಏನು ಈ ಭೂ ಸ್ವಾಧೀನ ವಿರುದ್ಧ ಹೋರಾಟದಲ್ಲಿ ನಾವು ಕೈ ಜೋಡಿಸ್ತಾನೆ ಬಂದಿದ್ದೀವಿ. ಮೊದಲ ದಿನದಿಂದ ಇದು ಪ್ರತಿಯೊಂದು ಪೂರ್ವಭಾವಿ ಸಭೆಯಲ್ಲಿಯೂ ಸಹ ನಾನಿದ್ದೀನಿ. ಮಾನ್ಯ ದೇವರಾಜ ರೆಡ್ಡಿ ಅವರಿಗೆ ಗೊತ್ತು, ಪ್ರತಿಯೊಂದು ಪೂರ್ವಭಾವಿ ಸಭೆಯಲ್ಲೂ ನಾನಿದ್ದೀನಿ, ಪ್ರತಿಯೊಂದು ಹೋರಾಟದಲ್ಲೂ ನಾನಿದ್ದೀನಿ, ಪ್ರತಿಯೊಂದು ಇದರಲ್ಲೂ ನಮ್ಮ ಪಾಲ್ಗೊಳ್ಳುವಿಕೆ ಇದ್ದೇ ಇದೆ. ಹಾಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದರ ಸಂಪೂರ್ಣವಾದಂತ ಮಾಹಿತಿ ನಮಗೆ ಇದೆ. ಕಳೆದ 7-8 ತಿಂಗಳಿಂದ ಏನೆಲ್ಲ ನಡೀತಾ ಇದೆ ನಮ್ಮ ಆನೇಕಲ್ ತಾಲೂಕಲ್ಲಿ ರೈತರ ಭೂಮಿಗಳ ವಿಚಾರದಲ್ಲಿ ಅನ್ನೋ ಒಂದು ಮಾಹಿತಿ ಸಂಪೂರ್ಣವಾಗಿ ಇದೆ. ಇವತ್ತು ನಾವು ನೋಡೋದು ಮಾನ್ಯ ಕೃಷಿಯ MD ನಂಜನಸ್ವಾಮಿ ಅವರ ಆಶೀರ್ವಾದದೊಂದಿಗೆ ಮತ್ತೆ ಅವರ ಪ್ರೇರಣೆಯೊಂದಿಗೆ ಇವತ್ತು ನಾವೊಂದು ರೈತ ಚಳವಳಿಯನ್ನ ಆರಂಭಿಸಿದ್ದೇವೆ. 11 ಹಳ್ಳಿಗಳ ಗ್ರಾಮಸ್ಥರು ಅದನ್ನ ಪ್ರೇರಣೆ ಇಟ್ಕೊಂಡು ನಾವು ಸಹ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡೋಣ ಅಂತ ಹೇಳಿ ಇವತ್ತು ಮುಂದಾಗಿದ್ದಾರೆ. ಅವರ ಬಗ್ಗೆ ನಾವು ಸದಾ ಇದ್ದೇ ಇದ್ದೀವಿ. ಯಾಕಂದ್ರೆ ಇದು ಕೇವಲ ರೈತರ ಸಮಸ್ಯೆ ಅಲ್ಲ, ಎಲ್ಲರ ಸಮಸ್ಯೆ. ಯಾಕಂದ್ರೆ ಇವತ್ತು ಇಲ್ಲೇನು ಶಿಫ್ಟ್ ಸಿಟಿ ಮಾಡ್ತೀನಿ ಅಂತ ಮಾಡಕ್ ಹೊರಟಿದಾರಲ್ವಾ, ಕಂಪ್ನಿಗಳು ಬಂದ್ರೆ ನಿಮ್ಗೆ 2G ಕೊಡ್ಬೋದು, 3G ಕೊಡ್ಬೋದು, 4G ಕೊಡ್ಬೋದು, 5G ಕೊಡ್ಬೋದು. ಅವ್ರೆಲ್ಲರಿಗೂ ಗಂಜಿ ಕೊಡೋದು ಈ ರೈತ. ಅಂತ ರೈತನ ನೀವು ಒಪ್ಪಿಕೊಳ್ಳಕ್ ಹೋಗಿದ್ದೀರಾ. ಎಷ್ಟೇ ಶ್ರೀಮಂತ ಆಗಿರ್ಲಿ, ಯಾವುದೇ ಕಂಪ್ನಿಯ MD ಇರ್ಲಿ, ಯಾವುದೇ ವಿಲೇಜರ್ ಇರ್ಲಿ, ಅವ್ರು ತಿನ್ನೋ ಅನ್ನನ ಬೆಳೆಯೋದು ನಮ್ಮ ಈ ರೈತ. ಆ ರೈತ ಇದ್ರೆ ಇವತ್ತು ನೀವು ಕಂಪ್ನಿಗಳು ಕಟ್ಟೋದಾಗ್ಲಿ ಮತ್ತೊಂದಾಗ್ಲಿ ಆಗುತ್ತೆ. ನಾವೇ ಇಲ್ಲ ಅಂತಂದ್ರೆ ನೀವು ಶೂನ್ಯ
ಶೂನ್ಯ, ಮಣ್ಣು ತಿಂತೀರ ನೀವು. ಇದನ್ನ ಅರಿದೆ ನಮ್ಮ ಈ ಸರ್ಕಾರಗಳು ಕಿವಿ ಮುಚ್ಕೊಂಡು ಕೂತಿದೆ. ಇದು ಯಾಕೆ ಈ ರೀತಿ ಧೋರಣೆಯನ್ನು ಮಾಡ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂಗೆ ಸರ್ವೆ ಮಾಡ್ದೇನೆ, ಫಲವತ್ತಾದ ಭೂಮಿಯನ್ನ ಸರ್ವೆ ಮಾಡಿದ್ರೆ ಇದನ್ನ ಡ್ರೈ ಲ್ಯಾಂಡ್ ಅಂತೇಳಿ ಇವ್ರು ಘೋಷಣೆ ಮಾಡ್ತಾರೆ. ಅಂತಂದ್ರೆ ಬರೀ ಡಿಜಿಟಲ್ ಸರ್ವೆಯಲ್ಲಿ ಸರ್ವೆ ಮಾಡಿದ್ರೆ ಅವ್ರಿಗೆ ಇಲ್ಲಿ ಬಂದು ಕೂತಾಗ ಬಂದು ಭೇಟಿ ಮಾಡಿ ನೋಡಿ ಗೊತ್ತಾಗಿರೋದು ಎಷ್ಟು ರೈತರ ಇದರ ಮೇಲೆ ಅವಲಂಬಿತರಾಗಿದ್ದಾರೆ ಅಂತೇಳಿ. ಇವತ್ತು ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಹಲವಾರು ಬಂಜರ್ ಭೂಮಿಗಳಿದೆ, ಕೊಡಿದೀವಲ್ಲಿ, ಯಾಕೆ ಕೊಡಲ್ಲ? ಇವತ್ತು ಕಿಯಾ ಕಂಪ್ನಿ ಅನಂತಪುರ ಕೊಟ್ಟಿದ್ದಾರೆ. ಎಂತ ಜಾಗದಲ್ಲಿ ಕೊಟ್ಟಿದ್ದಾರೆ ಸ್ವಾಮಿ? ಬರಡು ಭೂಮಿಯಲ್ಲಿ ಕೊಟ್ಟಿದ್ದಾರೆ. ಆಂಧ್ರ ಸರ್ಕಾರ ಹತ್ರ ಕೊಟ್ಟಾಗ ಯಾಕೆ ನಮ್ಮ ಕರ್ನಾಟಕ ಸರ್ಕಾರ ಕೊಡಬಾರ್ದು? ಈಗಾಗಲೇ ನಮ್ಮಲ್ಲಿ 5 ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಬೊಮ್ಮಸಂದ್ರ, ಜಿಗಿಣಿ, ವೀರಸಂದ್ರ, ಅತ್ತಿಬೇಲೆ ಮತ್ತೆ ಅರ್ಧ ಭಾಗದಷ್ಟು ಎಲೆಕ್ಟ್ರಾನಿಸಿಟಿ. ಈ 5 ಕೈಗಾರಿಕಾ ಪ್ರದೇಶಗಳಿದೆ. 1984ರಲ್ಲಿ ಏನು ಮೊದಲ ಅಡಿಪಾಯ ಹಾಕಿದ್ರು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಬೊಮ್ಮಸಂದ್ರಕ್ಕೆ. ಆವತ್ತಿಂದ ಇವತ್ತಿನವರೆಗೂ ನೀವು ಇನ್ನು ಬೇಸಿಕ್ ಫೆಸಿಲಿಟೀಸ್ ನ ಕೊಡಕ್ ಆಗ್ತಾ ಇಲ್ಲ. ಈಗ ಇಲ್ಲಿ ಸ್ವಿಫ್ಟ್ ಸಿಟಿ ಮಾಡಿ ಸ್ಮಾರ್ಟ್ ಸಿಟಿ ಮಾಡಿ ಏನ್ ಮಾಡ್ತೀರಾ ಸ್ವಾಮಿ? ಆವತ್ತು ರೈತರು ಜಮೀನನ್ನ ಕೊಟ್ಟಾಗ ಮನೆಯೊಂದು ಕೆಲಸ ಕೊಡ್ತೀನಿ ಅಂತ ಹೇಳಿ ಅವತ್ತು ಭರವಸೆಯನ್ನ ಕೊಟ್ಟು, ನಮ್ಮ ರೈತರು ಸಹ ಪರವಾಗಿಲ್ಲ ನಮ್ಮ ಏರಿಯಾ ಡೆವಲಪ್ ಆಗುತ್ತೆ ಅಂತ ಹೇಳಿ ಅವತ್ತು ಖುಷಿಯಿಂದ ಕೊಟ್ಟು, ಇವತ್ತು ಅವ್ರಿಗೆ ಯಾವ ಕೆಲಸಗಳು ಕೊಡ್ತಾ ಇದ್ದೀರಾ? ಡಿ ಗ್ರೇಡ್ ನೌಕರರ ಕೆಲಸವನ್ನ ನೀವು ಕೊಡ್ತಾ ಇದ್ದೀರಾ. ಇವತ್ತು ನಮ್ಮನ್ನ ಬಂದು ಆಳ್ತಾ ಇರೋರು ಯಾರು ಸ್ವಾಮಿ? ಉತ್ತರ ಭಾರತದವರು. ಅವರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಹೊರ ರಾಜ್ಯದವರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ನಾವು ಜಮೀನನ್ನ ಕೊಟ್ಟ ಪಾಪಕ್ಕೆ ಹೌಸ್ ಕೀಪಿಂಗು, ಸೆಕ್ಯೂರಿಟಿ ಗಾರ್ಡು, ಈ ತರ ಕೆಲಸಗಳ ನಮಗೆ ನೀವು ಕೊಡೋದು. ನಾಳೆ ದಿನ ಇದು ಅದೇ ಆಗೋದು. ಸತ್ಯಾಪುರ ಭಾಗದಲ್ಲಿ ಜಮೀನನ್ನ ಕೊಟ್ರೆ ನಾಳೆ ದಿನ ನಾವು ಸಹ ಇದೇ ಆಗೋದು. ಯಾಕಂದ್ರೆ ಹಣ ಸ್ವಲ್ಪ ದಿನ ಇರುತ್ತೆ, ನಂತರ ಇರೋದಿಲ್ಲ. ಆದ್ರೆ ನಾವು ಮತ್ತೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಕೆಲಸ ಮಾಡಬೇಕು ಅಂತಂದ್ರೆ ಅವರಿಗೆ ಒಂದು ಸುಭದ್ರವಾದಂತ ಒಂದು ನೆಲೆ ಬೇಕು. ಆ ನೆಲೆ ಬೇಕು ಅಂತಂದ್ರೆ ಜಮೀನು ಇರಬೇಕು. ಹಾಗಾಗಿ ಈ ಜಮೀನನ್ನ ಯಾವುದೇ ಕಾರಣಕ್ಕೂ ಸಹ ಬಿಟ್ಕೊಡುವ ಪ್ರಮೇಯವೇ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೂತ್ಕೊಂಡ್ರೆ ಮಾತ್ರ ಸಾಧ್ಯ. ಸೂರ್ಯಚಂದ್ರರು ಇದ್ದಾರೆ ನಾವು ಎಷ್ಟು ಸಂಖ್ಯಾನೋ, ದೇವರಿದ್ದಾರೆ ನಾವು ಎಷ್ಟು ಸಂಖ್ಯಾನೋ, ನಾವು ಈ ಭೂಮಿಯನ್ನ ಬಿಡೋದಿಲ್ಲ. ಅಲ್ಲಿವರೆಗೂ ನಾವು ಧರಣಿಯನ್ನ ಪೂರ್ತಿ ಬಂದಿದ್ದು ಸಹ ಅಷ್ಟೇ ಸತ್ಯ ಸತ್ಯ ಸತ್ಯ. ನಿಮ್ಮೊಟ್ಟಿಗೆ ನಮ್ಮ ಜೈಕಾರಿಕಾ ಸಂಘಟನೆ ಯಾವಾಗಲೂ ಇರುತ್ತೆ ಅಂತೇಳಿ ನಾನು ಭರವಸೆಯನ್ನು ಕೊಡ್ತಾ ನಮ್ಮನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ ಎಲ್ಲ ಗ್ರಾಮದವರಿಗೂ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕೇವಲ ಒಂದು ದಿನ ಬಂದ ಪುಟ್ಟ ಓದ ಪುಟ್ಟ ಅಲ್ಲ, ಪದೇ ಪದೇ ನೀವು ಕಲಿತಾ ಇರಿ. ಖಂಡಿತ ನಾವು ಬರ್ತೇವೆ ಇರ್ತೀವಿ. ಯಾಕಂದ್ರೆ ಇದು ನಮ್ಮ ಸಮಸ್ಯೆ, ಊರಿನ ನಮ್ಮ ಆನೇಕಲ್ ತಾಲೂಕಿನ ಸಮಸ್ಯೆ. ಪ್ರತಿ ನೀವು ಯಾವುದೇ ಕರೀರಿ, ನಿಮ್ಮ ಆಹ್ವಾನ ಕೊಡಿ, ನಾವು ಬರ್ತೀವಿ. ನಮ್ಮೊಟ್ಟಿಗೆ ಮಹಿಳೆಯರು ಬಂದಿದ್ದಾರೆ ಇವತ್ತು. ಮುಖ್ಯವಾಗಿ ನಮ್ಮ ಮಹಿಳಾ ಮಂಡಳಿಗೆ ಒಂದು ಜೋರಾದ ಚಪ್ಪಾಳೆ. ಯಾಕಂದ್ರೆ ಮುಸ್ಲಿಂ ಕಮ್ಯುನಿಟಿ ಅವರು ಸಾಮಾನ್ಯವಾಗಿ ಯಾವುದೇ ಹೋರಾಟಕ್ಕೆ ಬರೋದಿಲ್ಲ, ನೀವು ನೋಡಿರ್ತೀರ, ಮನೇಲಿ ಕೂತ್ಕೊಳ್ಳಿ ಅಂತ. ಅಂತವ್ರು ಇವತ್ತು ಈ ಹೋರಾಟಕ್ಕೆ ಬಂದಿದ್ದಾರೆ ಅಂತಂದ್ರೆ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಹಾಗಾಗಿ ಜಾತಿ ಭಾವ ಮತ್ತು ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ಎಲ್ಲರೂ ಸಹ ಈ ಹೋರಾಟದಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳೋಣ. ನೀವು ಮುಂದಿನ ದಿನಗಳಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡ್ರು ಸಹ ನಾವು ಬೆನ್ನೆಲುಬಾಗಿ ನಾವು ಇರ್ತೀವಿ. ಈಗಾಗಲೇ ಒಂದು 2-3 ಸಲಹೆಗಳನ್ನು ಸಹ ಕೊಟ್ಟರು. ಪಾದಯಾತ್ರೆ ಮಾಡೋಣವಾ ಅಥವಾ ಟ್ರ್ಯಾಕ್ಟರ್ ಚಾಲಿ ಮಾಡೋಣವಾ, ರಸ್ತೆ ರೂಪ ಮಾಡೋಣವಾ, ಗಡಿ ಬಂದ್ ಮಾಡೋಣ ಅಂತ ನೀವು ಯಾವುದೇ ನಿರ್ಧಾರ ತಗೊಂಡ್ರು ಸಹ ನಮ್ಮ ಜೈಕಾರಿಕಾ ಸಂಘಟನೆ ನಿಮ್ಮೊಟ್ಟಿಗೆ ಇರುತ್ತೆ, ಎಂದೆಂದಿಗೂ ನಿಮ್ಮೊಟ್ಟಿಗೆ ಇರುತ್ತೆ. ಜೈ ಜಾನ್ ಅಂತ ಯಾವ್ದಾದ್ರು ಇದ್ರೆ ನಮ್ಗೆಲ್ಲ ಬೆಂಕಿ ಕೊಡ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ರೈತರು. ಆ ಭೂಮಿಯನ್ನ ನಾವು ಉಳಿಸ್ಕೋಬೇಕು. ಓದಿ ತುಳಿದಿಂದ ಹೊಟ್ಟೆ ತುಂಬಲ್ಲ, ನಮ್ಮ ಗಂಜಿಯಿಂದ ಮಾತ್ರ ನಮ್ಮ ಜೀವನ ಸಾಗಿಸಲಿಕ್ಕೆ ಅಂತ. ಜೊತೆಗೆ ನಮ್ಮ ಉದ್ದೇಶವನ್ನು ಕೂಡ ಹೇಳಿದ್ವಿ. ಏನಂತ ಹೇಳಿದ್ರೆ ನಮ್ಮದು ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳ ಗಮನ ಸೆಳೆದಿದೆ ಹೊರತು ನಮ್ಮ ಈ ಒಂದು ಭೂಮಿಗಳನ್ನ ಬಿಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ತಾಲೂಕಿನಲ್ಲಿ ಪ್ರತಿ ಮನೆಯೂ ಕೂಡ ಇವತ್ತು ಸಜ್ಜಾಪುರ ಭಾಗ ಅಲ್ಲ, ಇಡೀ ತಾಲೂಕಿನಲ್ಲಿರ್ತಕ್ಕಂಥ 320 ಹಳ್ಳಿಗಳಲ್ಲಿ ಕೂಡ ಮತ್ತೆ 4 ಹೋಬಳಿಗಳಲ್ಲೂ ಕೂಡ ಪ್ರತಿ ಮನೆಯಲ್ಲಿ ರೈತರ ಆದಿಯಾಗಿ, ಹೋರಾಟಗಾರರ ಆದಿಯಾಗಿ, ಮಕ್ಕಳ ಆದಿಯಾಗಿ, ಸಾಮಾಜಿಕ ಚಳುವಳಿ ಆದಿಯಾಗಿ
ಎಲ್ಲ ಸರ್ಕಾರಿ ಅಧಿಕಾರಿಗಳಾದಿಯಾಗಿ ಪ್ರತಿ ಮನೆಯಲ್ಲೂ ಇದು ಇವತ್ತು ನಮ್ಮ ಸರ್ಜಾಪುರ ಹೋಬಳಿ ಅಲ್ಲ, ನಮ್ಮನೆ ಜಮೀನು ನಮ್ಮ ಆಸ್ತಿ ಹೋಗ್ತದೆ, ಉಳಿಬೇಕು ಅಂತಕ್ಕಂಥದ್ದು ಏನಾದ್ರೂ ಆಗ್ಬೇಕಂದ್ರೆ ಎಲ್ಲ ರೀತಿಯ ಸಂಘಟಕರು ಕ್ರಾಂತಿಕಾರಿಯಾಗಿ ನಮ್ಮೊಟ್ಟಿಗೆ ಭಾಗವಹಿಸಿದಾಗ ಮತ್ತೆ ನೀವುಗಳು ಕೂಡ ಮುಂದೆ ನಾವೆಲ್ಲ ಚಳವಳಿಯನ್ನು ಮಾಡಿದ ಈ ಸಮಿತಿಯನ್ನು ರೂಪಿಸಿದಾಗ ನಿಮ್ಮಿಂದ ಸಾವಿರಾರು ಜನ ನಮ್ಮನ್ನ ಬೆಂಬಲಿಸಬೇಕು, ಮತ್ತೆ ನಿಮ್ಮಿಂದಲೂ ಕೂಡ ಸಹಕಾರ ಆಗ್ಬೇಕು ಅಂತ ಇವತ್ತು ಕೂಡ ನಮ್ಮ ಕರೆಗೆ ಹೋಗುತ್ತು ಬಂದು ಈ ಚಳವಳಿಯಲ್ಲಿ ಭಾಗವಹಿಸಿದ್ದೀರಾ. ಇದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಹೋರಾಟದ ಸಮಿತಿ ಪರವಾಗಿ 11 ಗ್ರಾಮಗಳ ಪರವಾಗಿ 4 ಗ್ರಾಮ ಪಂಚಾಯತಿಗಳ ಪರವಾಗಿ ನಿಮಗೆ ತುಂಬುವುದ ರೈತರ ಪರವಾಗಿ ವಂದನೆಗಳನ್ನು. ಜಯ ಕರ್ನಾಟಕ ಸಂಘಟನೆ, ಜಯ ಕರ್ನಾಟಕ ಸಂಘಟನೆ. ಒಂದು ಏನು ಇವತ್ತಿನ ದಿನ 10 ರಿಂದ 11 ಹಳ್ಳಿಗಳು ಗ್ರಾಮಸ್ಥರು ಸೇರಿ ಸತತವಾಗಿ 23ನೇ ದಿನ ಏನು ಈ ಧರಣಿ ಕೂತಿದ್ದಾರೆ. ಅವರಿಗೆ ಬೆಂಬಲವಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆ ನಾವು ರೈತರ ಪರ ಇದ್ದೀರಿ, ನಿಮ್ ಪರ ಇದ್ದೀರಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಒಪ್ಪಿಗೆ ಮತ್ತೆ ನಮ್ಮ ಎಲ್ಲ ತಾಲೂಕು ಯುವಕರು, ನಮ್ಮ ಸಂಘಟನೆ ಯುವಕರು ಎಲ್ಲ ಒಂದು ಮೀಟಿಂಗ್ ಮಾಡಿ ಈ ದಿನ ಸಾಂಕೇತಿಕವಾಗಿ ನಾವು ಹೋಗಿ ಕೂತಿ ಆ ರೈತರಿಗೆ ನಮ್ಮ ಸಂಘಟನೆ ಇದೆ ಅಂತ ಹೇಳಿ ಮತ್ತೆ ಅವರಿಗೆ ಒಂದು ಗಟ್ಟಿ ನಿರ್ಧಾರ ಯಾರಿಗೆ ಸರ್ಕಾರಕ್ಕೆ ನಾವು ಇಲ್ಲಿಂದಲೇ ಒಂದು ಸಂದೇಶ ಹೋಗಲಿ ಅಂತ ಹೇಳಿ ಸಾಂಕೇತಿಕವಾಗಿ ಇವತ್ತು ಬಂದಿದ್ದೀರಿ. ವಿಚಾರ ಏನಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ, ಮತ್ತೆ ನಮ್ಮ ಈ ತರ ಕಿರಣ್ ರೆಡ್ಡಿ ಅವರು ವಿವರವಾಗಿ ಹೇಳಿದ್ರೆ ಬಹುಶಃ ನಮ್ಮ ತಾಲೂಕಲ್ಲಿ ಎಲ್ಲಾ ಕೈಗಾರಿಕೆ ಪ್ರದೇಶನ ಒಂದು ಕಡೆ ಇಲ್ಲ, ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ರು. ಎಲೆಕ್ಟ್ರಿಕ್ ಸಿಟಿ ಆಯ್ತು, ಜಿಗಣಿ ಆಯ್ತು, ಗೊಂಚಂದ್ರ ಆಯ್ತು, ಮತ್ತೆ ಕಿಶನ್ ಆಯ್ತು. ಈಗ ಎಲ್ಲ ಒಂದ್ ಕಡೆ ಈ ಸರ್ಜಾಪುರ ಭಾಗದಲ್ಲಿ ಒಂದಷ್ಟು ಜಮೀನು ಉಳಿಸ್ಕೊಂಡಿದ್ವಿ. ಇವತ್ತೊಂದು ಬೆಲೆ ಬಂದಿದೆ, ಅದನ್ನ ಮುಟ್ಕೊಂಡು ಹಾಕೊಂಡು ಅದನ್ನ ವ್ಯಾಪಾರ ಮಾಡ್ಬೇಕಂತೇಳಿ ಈ ಸರ್ಕಾರಗಳು ಮಾಡ್ತಾ ಇರೋದು. ಇದನ್ನ ಈ ಏನು ಜಮೀನಿನ ದಂಧೆ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಕಡೆಯಿಂದಲೂ ಆಗಿನ ಕಾಲದಿಂದವರೆಗೂ ಈಗಿನವರೆಗೂ ಯಾರಾದ್ರೂ ಎಲ್ಲರೂ ಜಮೀನು ಉಳಿಸ್ಕೊಂಡು ಬರ್ತೀರೋ ಆ ಜಮೀನ ಟಾರ್ಗೆಟ್ ಮಾಡುತ್ತಾ ಸರ್ಕಾರ. ಇನ್ನೇನು ನಮ್ಮ ರೈತರಿಗೇನು ಉದ್ಧಾರ ಮಾಡುವಂತ ಸರ್ಕಾರಗಳು ಬರಲ್ಲ. ನಮ್ಮಲ್ಲಿ ಏನಿದೆ ಏನು ಇಟ್ಕೊಂಡಿದ್ರೆ ಅದು ಕಿತ್ಕೊಳ್ಳೋಣ ಅನ್ನೋ ಪ್ರಯತ್ನ ಮಾತ್ರ ಆ ಸರ್ಕಾರ ಮಾಡ್ತಾರೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ತಾಲೂಕಲ್ಲಿ ನಮ್ಗೆ ಸತತವಾಗಿ ನೀರಿನ ಜಮೀನಿಗೆ ನೀರು ಬೇಕಂತೇಳಿ ನಾವು ಆಗಿನ ಕಾಲದಿಂದ ನಾವು ಪ್ರಯತ್ನ ಮಾಡ್ಕೊಂಡೇ ಬಂದ್ರಿ. ಆದ್ರೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಬಂದಿರಲಿ, ಈಗಿನ ಸರ್ಕಾರ ಇರಲಿ, ನಮ್ಗೆ ನೀರು ಕೊಟ್ಟಿಲ್ಲ. ಆದ್ರೆ ನಾವು ಇರೋ ಉಳಿಸ್ಕೊಳ್ಳೋ ಜಮೀನ ತಗೊಂಡ ಕಿತ್ಕೊಳ್ಳೋದಕ್ಕೆ ಆ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ರೆ ಈಗ ಈ ಸರ್ಜಾಪುರ ಭಾಗದಲ್ಲಿ ಬಿಟ್ಟರೆ ಜಮೀನು ಎಲ್ಲ ಜಮೀನಿಲ್ಲ ಅಂತ ನಾವು ಭಾವಿಸ್ತೀನಿ. ಒಂದು ವೇಳೆ ನಿಮ್ಮೊಟ್ಟಿಗೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಇರುತ್ತೆ. ಮತ್ತೆ ನಮ್ಮ ಚಿನ್ನಪ್ಪನವರು ಹೇಳಿದಂತೆ ಮುಂದಿನ ಏನು ಹಳ್ಳಿಗೆ 10,000 ಜನ ಸೇರ್ಬೇಕಂತ ಹೇಳಿದ್ರು. ಆ ದಿನ ನಾವು 31 ಜಿಲ್ಲೆಯಲ್ಲಿ 240 ತಾಲೂಕಲ್ಲಿ ಎಲ್ಲ ಕಡೆ ಸ್ಟ್ರೈಕ್ ಮಾಡೋಕೆ ನಾವು ಜಯ ಕರ್ನಾಟಕ ಸಂಘಟನೆ ಸಂದರ್ಭದಲ್ಲಿ ನಮ್ಮ ಜಯ ಕರ್ನಾಟಕ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಈಗ ಹೆಚ್ಚಾಗಿ ಮಾತಾಡೋದು ಬೇಡ ಅನ್ಸುತ್ತೆ. ಸೊ ಈಗ ನಮ್ಮ ಕೂಗು ಏನಂದ್ರೆ ಸರ್ಕಾರ ತಿರುಗಿ ನೋಡುವಂತ ನಮ್ಮ ಕೂಗನ್ನು ಮಾತ್ರ ನಾವು ಕೂಗಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಈ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗ್ರಾಮಸ್ಥರಿಗೂ ಅನ್ಸುತ್ತ ನಾನು 2 ಮಾತು ಮುಗಿಸ್ತೀನಿ. ಭೂಮಿಯನ್ನ ಕೈಗಾರಿಕಾ ಸಂಸ್ಥೆಗಳು ವಶಪಡಿಸಬೇಕು ಅಂತ ಹೇಳಿದಾವೆ. ಅದು ತುಂಬಾ ಖಂಡನೀಯವಾದ ವಿಷಯ. ಯಾಕೆಂದ್ರೆ ಈಗಾಗಲೇ ನಮ್ಮ ಸಂಘಟನೆ ಮುಖಂಡರು ಹೇಳಿದಾಗೆ ನಮ್ಮ ಆನೇಕಲ್ ತಾಲೂಕಲ್ಲಿ 5 ಕೈಗಾರಿಕಾ ಪ್ರದೇಶಗಳಾಗಿದ್ದಾವೆ, ಹಾಗೆ 4 ಸೂರ್ಯಸಿಟಿ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಆಗಿರೋದೇ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಬಂದಿರ್ತಕ್ಕಂಥ ನೆರೆದಿರುವಂತ ಜನಗಳಿಗೆ ಒಳ್ಳೆ ನೀರು ಗಾಳಿ ಕೊಡೋಕೆ ಆಗ್ತಾ ಇಲ್ಲ. ಇವರು ಮತ್ತೆ ಇನ್ನೊಂದು ಕೈಗಾರಿಕಾ ಪ್ರದೇಶ ಮಾಡಿ ಈ ಆನೇಕಲ್ ತಾಲೂಕಿನ ಬರೀ ಕೈಗಾರಿಕಾ ಪ್ರದೇಶ ಮಾಡುವಂತ ಮಾಡ್ಬೇಕಾದ್ರೆ, ಒಂದು ಕಾಲದಲ್ಲಿ ಆನೇಕಲ್ ಅಂದ್ರೆ ರಾಗಿ ನಾಡು ಅಂತ ಇದ್ರು.
ಇವಾಗ ರೋಗಜ್ಞಾನಾಗಿದೆ. ಯಾಕಂದ್ರೆ ಎಲ್ಲ ಸುತ್ತಮುತ್ತ ಕಾರ್ಖಾನೆಗಳು ಸೇರ್ಕೊಂಡು ಆ ಕೊಳಚೆ ನೀರನ್ನ ಭೂಮಿಗೆ ಬಿಟ್ಟು ಎಲ್ಲಿ ನೋಡಿದ್ರು ಆ ಕೊಳಚೆ ನೀರಿದೆ. ಆ ಕೊಳಚೆ ನೀರನ್ನೇ ಬೆಳೆ ಬೆಳೀಬೇಕು ಹಂಗಾಗ್ಬಿಟ್ಟಿದೆ. ಒಳ್ಳೆ ಶುದ್ಧವಾದ ನೀರು ಸಿಗ್ತಲ್ಲ, ಶುದ್ಧವಾದ ಗಾಳಿ ಸಿಗ್ತಲ್ಲ. ಆದ್ರೂ ಕೂಡ ಇನ್ನೂ ಒಂದು ಕೈಗಾರಿಕಾ ಪ್ರಶ್ನೆ ಮಾಡ್ತೀವಿ ಅಂತ ಹೊರಡುವ ಸರ್ಕಾರಕ್ಕೆ ನಾವೇನಂತ ಹೇಳೋಣ? ಯಾವುದೇ ಕಾರಣಕ್ಕೂ ಈ ಫಲವತ್ತಾದ ಭೂಮಿಯನ್ನ ನಾವು ಬಿಟ್ಕೊಳ್ಳೋಣ ಅಂತ ಈ ಮುಖಾಂತರ ಹೇಳ್ತಾ, ನಾವು ಇನ್ನು ಎಷ್ಟೇ ದಿನ ಆದರೂ ಸಹ ನಮ್ಮ ಸಂಘಟನೆ ನಿಮ್ಮ ಜೊತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ವರ್ಷದಿಂದ ಈ ಪಡೆಯೋದು ಯಾರು ನಡೆಯಿಲ್ಲ ಅಂತ ಹೇಳ್ತಾ, ಇನ್ನು ಮುಂದೆ ಇನ್ನೂ ಹೆಚ್ಚಿನ ಹೋರಾಟ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತೆ ಅಂತ ನಮ್ಮ ದಿನಪಡೋರಿಗೆ ಮತ್ತೆ ಇನ್ನೊಂದು ಎಲ್ಲ ಮುಖಾಂತರ ಹೇಳ್ತಾ ನಾನು ಮಾತಾಡ್ತೀನಿ. ನಮ್ಗೆ ಒಂದು ಕಾಲ್ ಬರುತ್ತೆ ನಮ್ಮ ಅಧ್ಯಕ್ಷರಿಂದ, ಏನ್ ವಿಷಯ ಅಂತ ಅವ್ರು ಹೇಳ್ತಾರೆ. ಏನ್ ಸರ್ ಅಂತ ಹೇಳಿದ್ರೆ, ನಮ್ಮ ರೈತರು ಈ ತರ ಹೋರಾಟ ಮಾಡ್ತಾ ಇದ್ದಾರೆ ಮೇಡಮ್, ಅದಕ್ಕೆ ಸ್ವಲ್ಪ ನಿಮ್ ಬೆಂಬಲ ಬೇಕು ಅಂತ. ನಾನು ಕೇಳ್ತೀನಿ ಅವ್ರಿಗೆ ವಿಷಯ ಏನು ಅಂತ. ಆಗ ನನಗೆ ತುಂಬಾನೇ ಬೇಸರ, ವಿಷಯ ಕೇಳಿದ ತಕ್ಷಣ ನನಗೆ ತುಂಬ ಬೇಸರ ಆಗುತ್ತೆ. ಅದಕ್ಕೆ ನಾನು ಸರ್ ಹೇಳ್ತೀನಿ, ಸರ್ ನಾವು ರೆಡಿ ಸರ್, ರೈತರ ಪರವಾಗಿ ನಾವು 24x7 ಎಷ್ಟೇ ಒಂದು ಪ್ರಾಬ್ಲಮ್ ಆಗಲಿ ನಾವು ನಿಲ್ಲುತ್ತೇವೆ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು, ಯಾಕಂದ್ರೆ ನಮ್ಮ ತಂದೆ ತಾಯಿ ಸಹ ರೈತರು, ಆ ಒಂದು ವಿಷಯ ಬಂದಾಗ ನಾವು ರೈತರ ಪರವಾಗಿ ಯಾವತ್ತೂ ನಮ್ಮ ಮಹಿಳೆಯರು ಜೈ ಕರ್ನಾಟಕ ಸಂಘಟನೆ ಪ್ಲಸ್ ನಮ್ಮ ಎಷ್ಟೇ ಒಂದು ರೈತರ ಪರವಾಗಿ ಒಂದು ಹೋರಾಟ ಬಂದಾಗ ನಮ್ಮ ಎಷ್ಟು ಸಂಖ್ಯೆ ನಿಲ್ಬೇಕು ಅಂತ ನಮ್ಮ ಲೆಕ್ಕ ಹಾಕಂತೆ ನಾವು ನಿಮ್ಮ ಜೊತೆ ಕೈ ಜೋಡಿಸುತ್ತೀವಿ ಅಂತ ಸರ್ಕಾರ ಒಂದ್ ಕಡೆ ಯೋಚನೆ ಮಾಡ್ತಾ ಇದ್ದಾಗ ನಮಗೆಲ್ಲ ಈ ಸಂಘಟನೆಯವರು, ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯವರು, ಅವ್ರ ಜೊತೆಯಲ್ಲಿ ಬಂದಿರತಕ್ಕಂಥವರೆಲ್ಲರೂ ನಮ್ಮ ಹೋರಾಟ ಸಮಿತಿಯ ಪರವಾಗಿ 4 ಗ್ರಾಮ ಪಂಚಾಯತಿಯ ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದ್ರೆ ಅವಾಗಲೇ ಹೇಳ್ತಾ ಇದ್ರು ಅವರು, ಯಾವುದೇ ಜಾತಿ ಆಗಿರ್ಲಿ ತಿನ್ನೋದು ಅನ್ನನೇ, ಎಲ್ಲರೂ ಒಂದೇ ಊಟನೇ ಮಾಡೋದು. ಅವ್ರು ಎಷ್ಟೇ ಸಾಹುಕಾರರಾಗಿರ್ಲಿ, ಏನೇ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಅಂತ ಅನ್ನ ಬೆಳೆಯುವ ಭೂಮಿ ಕಿತ್ಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ನಾವು ಈಗಾಗಲೇ 23ನೇ ದಿವಸ ಆಗಿದೆ. ಇನ್ನು ಹೆಚ್ಚು ದಿವಸಗಳ ಕಾಲ ಇದು ನಡೀಬೇಕು. ಬಟ್ ನಾವು ಯಾವಾಗಾದ್ರೂ ದಯವಿಟ್ಟು ಹೆಚ್ಚು ದೊಡ್ಡ ಹೋರಾಟ ಮಾಡಿದ್ರೆ ಮಾತ್ರ ಇದರ ಪ್ರತಿಫಲ ಸಿಗೋದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ, ನಮ್ಮ ಬೆಂಬಲ ಸದಾ ನಿಮ್ಗೆ ಇರುತ್ತೆ ಅಂತ ಹೇಳುವಂತ ಮಾತು, ಅವ್ರು ಮಾತು ಹೇಳೋದ್ರಲ್ಲ, ಮಾತು ಕೊಟ್ಟಂಗೆ ಅವರು ಮಾತಾಡಿದ್ರು. ಅವರಿಗೆ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ, ಈಗ ಏನು ಮುಂದಿನ ದಿನದ ಹೋರಾಟದಲ್ಲಿ ನಾವೆಲ್ಲರೂ ಎಲ್ಲಾ ಸಂಘಟನೆಯವರು ಭಾಗಿಯಾಗ್ತೀವಿ ಅನ್ನುವಂತ ಮಾತು ಎಲ್ಲಾ ಸಂಘಟನೆಗಾರರು ಹೇಳಿರೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಹೋರಾಟ ಮುಂದುವರಿಸಬೇಕಂದ್ರೆ ಎಲ್ಲಾ ಸಂಘಟನೆಗಳನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ಯಾರಿಗೂ ಮಕ್ಕ ಪರಿಚಯದಾಗ್ಲಿ ಇನ್ನೊಂದಾಗ್ಲಿ ಮಾಡ್ತೀರಾ. ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಮ್ಮ ಸಲಹಾ ಸಮಿತಿ, ನಮ್ಮ ಎಲ್ಲಾ ರೈತ ಪರ, ದಲಿತ ಪರ, ಕನ್ನಡ ಪರ ಎಲ್ಲಾ ಸಂಘಟನೆಗಳನ್ನ ಒಳಗೊಂಡಂತೆ ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ ಅಂತ ಹೇಳ್ತಾ, ಈಗ ಏನು ಸರ್ಕಾರದವರು ಯಾವ ರೀತಿ ಯಾವಸ್ತಾ ಇದ್ದಾರೆ ಅಂತ ಒಂದು ಸಣ್ಣ ವಿಚಾರ. ಇವತ್ತು ಕೆಡಿಬಿ ಆಗಿರ್ಬೋದು, ಬಿಡಿ ಆಗಿರ್ಬೋದು, ಯಾವುದು ಅಕ್ವಿಸಿಷನ್ ಮಾಡ್ತಾ ಇದ್ದಾರೆ, ಇವರು ಅಕ್ವಿಸಿಷನ್ ಮಾಡುವಂತ ಸಂದರ್ಭದಲ್ಲಿ 1866ನೇ ಆಕ್ಟ್ ಪ್ರಕಾರ ಭೂಮಿ ಸ್ವಾಧೀನಕ್ಕೆ ಇವರು ಬರ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ಇವತ್ತು ಈ ಎಲ್ಲಾ ಸಂಘಟನೆಯಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೊದಲು ಈ 1866ನೇ ಆಕ್ಟ್ ಏನಿದೆ, ಇದನ್ನ ದಯವಿಟ್ಟು ರೈತರ ಮೇಲೆ ನೀವು ಬಲಪ್ರಯೋಗ ಮಾಡಬೇಡಿ. ಯಾಕೆಂದ್ರೆ ಆ ಆಕ್ಟ್ ಅಲ್ಲಿ ಯಾವುದೇ ಅಧಿಕಾರಿ ದೌರ್ಜನ್ಯವಾಗಿ ರೈತನ ಖಾಲಿ ಮಾಡಿಸಬಹುದು ಅನ್ನೋದು ಐತೆ. ಅದನ್ನ ಇಟ್ಕೊಂಡು ಇವತ್ತು ನೀವು ಸರ್ಕಾರಗಳು ತುಂಬಾ ರೈತರಿಗೆ ನೋಡ್ಕೊಡಂತ ಕೆಲಸ ಮಾಡ್ತಾ ಇದೀರಾ. ಮುಂದಿನ ದಿನಗಳಲ್ಲಿ ಇವೆಲ್ಲ ನಡೆಯಲ್ಲ. ಯಾಕೆಂದ್ರೆ ಒಂದು ಕಾಲದಲ್ಲಿ ಸರ್ಕಾರಕ್ಕೆ ರೈತರಿಂದ ಉಳಿಸಿರುವಂತ ಕೆಲಸ ಮಾಡಿರೋದು ನಮ್ಗೆ ಆಲ್ಮೋಸ್ಟ್ ಗೊತ್ತು. ಯಾಕಂದ್ರೆ 1985 ದಶಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕಟ್ಟಿದಂತ ರೈತ ಸಂಘಟನೆಯವರು ಆಗಿನ ಕಾಲದಲ್ಲಿ ಸರ್ಕಾರನೇ ಉರುಳೋಗಿರುವಂತ ಉದಾಹರಣೆಗಳಿದಾವೆ. 2004ರಲ್ಲಿ ಏನು ಈ ವಿದ್ಯುತ್ ಮೀಟರ್ ಚಳುವಳಿ ಆಯ್ತು ಬೆಂಗಳೂರಲ್ಲಿ, ನಾವೆಲ್ಲ ನೋಡಿದ್ರೆ ಇಲ್ಲ ಗೊತ್ತಿಲ್ಲ. ಟ್ರ್ಯಾಕ್ಟರ್ ಲಾರಿಗಳ ಸಮೇತ ಮೀಟರ್ ತಗೊಂಡ್ಬಂದು ವಿಧಾನಸೌಧ ಮುಂದೆ ಏನು ಅನ್ವಯ ಮಾಡಿ
ಅಂತ ಚಳವಳಿ ಮಾಡಿದಂತ ನಾವು ನಾಯಕತ್ವದಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಇದು ಸಾಲದು ಅಂತ ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ರಾಜ್ಯದ ಮಟ್ಟದಲ್ಲಿ ಎಲ್ಲಾ ಸಂಘಟನೆಗಳು ಬೆಂಬಲ ನೀಡೋದಕ್ಕೆ ಬರ್ತಾ ಇದ್ದಾರೆ. ಈಗ ನಾವು ಯಾಕೆ ಇಲ್ಲಿ ಭಯ ಬೀಳಬೇಕು? ಮುಂದಿನ ದಿನಗಳಲ್ಲೇ ಇದೇ ರೀತಿಯ ಸರ್ಕಾರಗಳು ಇದೇ ರೀತಿ ಮಾಡ್ತಾ ಇದ್ದಾರೆ. ಆದ್ರೆ ರೈತ ಸಂಘಟನೆ 1964ರಲ್ಲಿ ಸ್ಥಾಪನೆ ಮಾಡಿದಂತ ಮಾನ್ಯ ನಂಜುಂಡಸ್ವಾಮಿ ಅವರು ಪ್ರೊಫೆಸರ್ ಆಗಿನ ಕಾಲಕ್ಕೇನೆ KFC ಏನ್ ಸ್ಟಾರ್ಟ್ ಆದಾಗ ಅಂಗಡಿಗಳನ್ನ ಧ್ವಂಸ ಮಾಡಿದ್ರು, ಪಿಜ್ಜಾ ಬಂದಾಗ ಧ್ವಂಸ ಮಾಡಿದ್ರು. ಕೇಸುಗಳಾದ್ರೂ ಪರವಾಗಿಲ್ಲ, ನಾವು ನಮ್ಮ ರೈತರ ಬೆಳೆಯುವಂತ ಬೆಳೆನೇ ತಿನ್ನಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆವತ್ತಿನ ಕೇಸುಗಳನ್ನು ಹಾಕ್ಸ್ಕೊಂಡು ಹೋದವ್ರು ಯಾರಾದ್ರೂ ಇದೆ ಅಂದ್ರೆ ಅದು ರೈತರು ಮಾತ್ರ. ನಂತರ ಸಂಘಟನೆಗಳು ಇವತ್ತು ಮೀರಿಯಾಗಿ ಕೆಲವು ಮಾಧ್ಯಮಗಳಿಗೆ ಹೇಳ್ತೀವಿ. ನಮ್ಮ ತಾಲೂಕಲ್ಲಿ ಪಾಪ ನಮ್ಮ ಯೂಟ್ಯೂಬ್ ಚಾನಲ್ಸ್ ಅವರು ಪ್ರತಿನಿತ್ಯ ನಮ್ಮ ಚಾನಲ್ಸ್ ನಮ್ಮ ವಿಷಯನ ಮುಗಿಸ್ತಾ ಇರ್ತಾರೆ. ಕೆಲವೊಂದು ಮೀಡಿಯಾದವರು ಇದನ್ನ ಪ್ರಚಾರ ಮಾಡೋದೇ ಇಲ್ಲ. ಅವ್ರಿಗೆ ಏನಿದ್ರು ಒಂದು ಹಾಟ್ ಟಾಪಿಕ್ಸ್ ಬೇಕು, ಯಾವ್ದಾದ್ರು ದರ್ಶನ ವಿಚಾರ ಬೇಕಾದ್ರೆ ಒಂದು ವಾರ ತಗೊಂತಾರೆ. ಅದರಿಂದ ಅವ್ರಿಗೆ ಏನು ಲಾಭ ಇಲ್ಲ, ಪಾಪ ಅವರ ಏನೋ ಫ್ಯಾಮಿಲಿಗೆ ಲಾಭ ಇಲ್ಲ. ಆದ್ರೆ ಮುಖ್ಯವಾಗಿ ಅಣ್ಣನಿರುವಂತ ರೈತರ ಇಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ರಾಜ್ಯದ ಎಲ್ಲರೂ ಒಂದು ಕಡೆ ಆ ಸುದ್ದಿಯನ್ನ ಮಾಡಿದಾರ, ಖಂಡಿತ ಇವರು ಮಾಡೋದಿಲ್ಲ. ನನಗೆ ಈ ಸಂದರ್ಭದಲ್ಲಿ ಈ ಕೆಲವು ಸಿನಿಮಾಗಳು ನೆನಪು ಬರುತ್ತೆ, ಕೈದಿ ನಂಬರ್ 150 ಅಂತ ಹೇಳಿ. ಇದೇ ರೀತಿ ಗ್ರಾಮಸ್ಥರು ತಮ್ಮ ಜನರನ್ನ ಕೊಡಬಾರ್ದು ಅಂತ ಹೇಳಿ ಹೋರಾಟವನ್ನು ಕೊಟ್ಟಿರ್ತಾರೆ. ಪ್ರತಿ ಒಂದು ಮೀಡಿಯಾ ಚಾನಲ್ ಹೋಗಿ ಕರೀತಾರೆ, ದಯವಿಟ್ಟು ನಮ್ಮ ನ್ಯೂಸ್ ನ ಸ್ವಲ್ಪ ಮುಖ್ಯಮಂತ್ರಿಗಳನ್ನು ತಲುಪುವಾಗೆ ಮಾಡಿ ಅಂತ ಹೇಳಿದ್ರೆ ಯಾವ ಒಂದು ಮೀಡಿಯಾ ಚಾನಲ್ ಸಹ ಬರಲ್ಲ. ಲಾಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ 5 ಜನ ರೈತರು ತಮ್ಮ ಕತ್ತನ್ನ ಸೀಳುವ ಮುಖೇನ ವಿಡಿಯೋ ಮಾಡಿ ಕಳಿಸ್ತಾರೆ. ಅವತ್ತು ಇಡೀ ರಾಜ್ಯ ಮತ್ತು ಇಡೀ ಚಾನಲ್ ಊರಿಗೆ ಕಾಲಿಡುತ್ತೆ. ಅಂದ್ರೆ ಅವ್ರಿಗೆ ಆ ತರ ಹಾಟ್ ಟಾಪಿಕ್ಸ್ ಬೇಕು. ಬಹುಶಃ ನಮ್ಮ ಸಹಾಯವನ್ನ ಅವ್ರು ಬಯಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ದಯವಿಟ್ಟು ಎಚ್ಚರಿಕೆಯಲ್ಲಿ ದೇಶದಲ್ಲಿ ಅವರು ಹೊರದೇಶದಲ್ಲಿ ಇರುವಂತ ಸಂದರ್ಭದಲ್ಲಿ ನಮಗ್ ಗೊತ್ತಿರುವಂತ ವಿಚಾರ, ನಾವು ಕೇಳಿರುವಂತ ವಿಚಾರ, ಹೊರದೇಶದಲ್ಲಿ ಇರುವಂತ ಸಮಯದಲ್ಲಿ ನಮ್ಮ ದೇಶದಲ್ಲಿ ಗಣರಾಜ್ಯೋತ್ಸವ ಯಾವುದೋ ಒಂದಿನ ಅಲ್ಲಿ ರಜಾ ಕೊಟ್ಟಿಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಬಂದಂತವರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಈ ವಿಚಾರಗಳ ಮೇಲೆ ನಾವು ಹೊಸದಾಗಿ ಅವ್ರದ್ದು ದಿನಾನ ಒಂದು ಪೇಜ್ ನಾವು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಂಚ್ಕೊಂತೀವಿ. ದಯವಿಟ್ಟು ಎಲ್ಲ ಓದಿ ಅವ್ರ ತರ ಪ್ರೇರಣೆ ತಗೊಂಡು ಈ ಸಂಘಟನೆಯನ್ನ ಮುಂದುವರಿಸಿಕೊಂಡು ಈ ಹೋರಾಟ ಇವತ್ತೇನು ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಇದು ಮುಕ್ತಾಯ ಅಲ್ಲ, ಇದು ಪ್ರಾರಂಭ. ಇವತ್ತು ಇಲ್ಲಿ ಪ್ರಾರಂಭ ಆಗಿರೋದು ನಾಳೆ ಇನ್ನೊಂದು ತಾಲೂಕಲ್ಲಿ ಆಗ್ಬೋದು, ಇನ್ನೊಂದು ಜಿಲ್ಲೆಯಲ್ಲಿ ಆಗ್ಬೋದು. ಆವತ್ತು ಕೂಡ ನಮ್ ಈ ಹೋರಾಟ ನಿರಂತರವಾಗಿರ್ಬೇಕು. ಇದು ಮುಕ್ತಾಯ ಆಗಿ ತಕ್ಷಣ ನಮ್ಮ ಹೋರಾಟ ನಾವು ಬಿಡಬಾರ್ದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ, ನಂಜುಂಡಸ್ವಾಮಿ ಅವರು ಇಷ್ಟು ರೈತರಿಗಾಗಿ ಇಲ್ಲಿ ತಮ್ಮ ಈ ಒಂದು ಜಮೀನುಗಳನ್ನು ಉಳಿಸಲಿಕ್ಕೆ, ರೈತರ ಬದುಕನ್ನು ಕಟ್ಟಲಿಕ್ಕೆ ನಂಜುಂಡಸ್ವಾಮಿ ನಮಗೆಲ್ಲ ಪ್ರೇರಣೆ. ಆವತ್ತು ಯಾವುದೇ ಸಂಘಟನೆ ಇದ್ದೀರಾ, ಮೊಟ್ಟ ಮೊದಲನೇದಾಗಿ ರಾಜ್ಯದಲ್ಲಿ ರೈತ ಸಂಘಟನೆ ಹುಟ್ಟಾಯಿತು ಅಂತ. ಮತ್ತೆ ಇನ್ನೊಂದು ನೋವಿನ ವಿಚಾರ ಅಂತ ಹೇಳಿದ್ರೆ, ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ವ್ಯವಸ್ಥೆ ಹೇಗಿದೆಯಪ್ಪ ಅಂತೇಳಿ ನಮ್ಮ ಸಂವಿಧಾನಾತ್ಮಕವಾಗಿ 4 ಅಂಗಗಳಿವೆ. ಒಂದು ಕಾರ್ಯಾಂಗ, ಒಂದು ನ್ಯಾಯಾಂಗ, ಒಂದು ಶಾಸಕಾಂಗ, ಇನ್ನೊಂದು ಪತ್ರಿಕಾಂಗ. ಈ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗಗಳಲ್ಲಿ ಏನೇ ಅಡೆತಡೆ ಅನ್ಯಾಯ ಆದ್ರೆ ಅದನ್ನ ಖಂಡಿಸ್ತಕ್ಕಂಥದ್ದನ್ನ ಮತ್ತೆ ಅದನ್ನ ಕೇಳ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಮಾಧ್ಯಮ. ಇವತ್ತು ಆ ಮಾಧ್ಯಮ ಕೂಡ ಎಲ್ಲೋ ಒಂದ್ ಕಡೆ ಈ 3 ನಮ್ಮ ಮೇಲೆ ಇರ್ತಕ್ಕಂಥದಕ್ಕೆ ಅಡಿಯಾಳಾಗಿದೆ. ಮತ್ತೆ ಸಮಾಜದಲ್ಲಿ ಯಾವ ವಿಚಾರವನ್ನು ಬಿತ್ತಿಸಬೇಕು ಅದನ್ನ ಬಿತ್ತಿಸುವಲ್ಲಿ ಮಾಧ್ಯಮಗಳು ವಿಫಲ ಆಗಿದ್ದಾವೆ. ಮತ್ತೆ ಇವತ್ತು ರೈತರ ಬಗ್ಗೆ ಮಾಧ್ಯಮಗಳು ಸುದ್ದಿಯನ್ನ ಮಾಡಬೇಕಾಗ್ತದೆ, ಶೋಷಿತ ಸಮುದಾಯದವರ ಮೇಲೆ ಒಂದು ಸುದ್ದಿಯನ್ನ ಮಾಡಬೇಕಾಗ್ತದೆ, ಬಡವನ ವಿಚಾರವನ್ನ ಸುದ್ದಿಯನ್ನ ಮಾಡಬೇಕಾಗ್ತದೆ, ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳಾದ ಕುಡಿಯುವ ನೀರು, ರಸ್ತೆ, ಇದರ ಬಗ್ಗೆ ಸುದ್ದಿಯನ್ನ ಮಾಡಬೇಕಾಗ್ತದೆ. ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರತಿ ವರ್ಷ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ನಿರುದ್ಯೋಗ ಜೀವನವನ್ನು ಸಾಗಿಸ್ತಾರೆ. ಇಂಥ ವಿಚಾರವನ್ನು ಸರ್ಕಾರಕ್ಕೆ ಗಮನ ತರತಕ್ಕಂಥ ಸುದ್ದಿ ಮಾಧ್ಯಮಗಳು ಮಾಡೋದನ್ನು ಬಿಟ್ಟು ಇವತ್ತು ಚಲನಚಿತ್ರ ನಟರು ಅವರ ಸೇವನೆಗಾಗಿ ಮಾಡಿರ್ತಕ್ಕಂಥ ಅಥವಾ ಇನ್ಯಾರು ಕ್ರೈಮ್ ಮಾಡತಕ್ಕಂಥ ಚಟುವಟಿಕೆಗಳನ್ನ ಹೆಚ್ಚು ತೋರಿಸಿ ತಮ್ಮ ಮಾರ್ಕೆಟ್ ಅನ್ನ ಅಥವಾ ತಮ್ಮ ಏನದನ್ನು
ರೇಟ್ ಅನ್ನ ಬೆಳೆಸ್ತಕ್ಕಂಥ TRP ರೇಟ್ ಅನ್ನು ಬೆಳೆಸ್ತಕ್ಕಂಥದ್ದನ್ನ ಬಹಳ ದುಃಖದಿಂದ ಬಹಳ ನೋವಿನಿಂದ ಹೇಳ್ತಾರೆ. ನಾನು ಕೂಡ ನನ್ನ ಜೀವನವನ್ನು ಕೂಡ ಮಾಧ್ಯಮದ ಮುಖಾಂತರ ನಾನು ನಡೆಸ್ಕೊಂಡು ನಾನು ಯಾವ ಕ್ಷೇತ್ರದಲ್ಲಿದ್ರು ಕೂಡ ರಾಜಕೀಯವಾಗಿದ್ರು ಕೂಡ ನಾನು ಕೂಡ ಒಂದು ಮಾಧ್ಯಮವನ್ನು ನಡೆಸ್ತಾ ಇದ್ದೇನೆ. ಅದು ಇತ್ತೀಚಿನ ಮಾಧ್ಯಮ ಸಂಪೂರ್ಣವಾಗಿ ಸ್ವಲ್ಪ ಕಲುಷಿತವಾಗಿದೆ. ಇವತ್ತು ನಮ್ಮ ಚಕ್ರಿಯವರು ಬಂದಿದ್ದಾರೆ. ಇವತ್ತು ಹಲವಾರು ಪತ್ರಿಕೆಗಳಲ್ಲಿ ನಿನ್ನೆ ಕಾರ್ಯಕ್ರಮವನ್ನು ಬಿತ್ತರಿಸಿದ್ದಾರೆ. ಅವರಿಗೆ ನಾವು ಒಂದು ಜೋರು ಚಪ್ಪಾಳೆಯನ್ನು ಕೊಡಬೇಕು. ಇವತ್ತು ಸುಮಾರು 10 ಪತ್ರಿಕೆಗಳು ಬಂದಿದೆ ಮತ್ತು ಸೂರ್ಯೋದಯ ಈ ತಾಲೂಕಿನಲ್ಲಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿ ಬರ್ತದೆ. ನಮ್ದು ದುರಂತ ಏನಂದ್ರೆ ಇದು ರಾಜ್ಯ ಮಟ್ಟಕ್ಕೆ ತಲುಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪತ್ರಿಕೆಗಳಲ್ಲಿ ಆ ಜಿಲ್ಲಾವಾರು, ತಾಲೂಕುವಾರು, ವಿಭಾಗವಾರು, ರಾಜ್ಯ ಮಟ್ಟ ಅಂತ ಪೇಜ್ಗಳಲ್ಲಿ ಚೇಂಜ್ ಆಗುತ್ತೆ. ನಾನು ಆವಾಗ ಎಲ್ಲ ಪತ್ರಿಕೆಗಳು ತಂದ್ಕೊಂಡಿದ್ದೀನಿ. ಇದು ಬೆಂಗಳೂರು ಜಿಲ್ಲೆನಲ್ಲಿ ನಮ್ದೊಂದು ದುರಂತ ಏನಂದ್ರೆ ನಾವು ನಗರನೂ ಅಲ್ಲ, ಗ್ರಾಮಾಂತರನಲ್ಲ, ಈ ತರದ್ದು ಬಹಳ ಅವ್ಯವಸ್ಥಿತವಾಗಿದೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ನಮ್ಮ ಜಿಲ್ಲೆ ಯಾವ ತರ ಇದೆ ಅಂದ್ರೆ ಸರ್, ಪೊಲೀಸ್ ವ್ಯವಸ್ಥೆ ಮೇಲೆ ಬಂದು ಗ್ರಾಮಾಂತರ ಜಿಲ್ಲೆ, ಆಡಳಿತದ ಮೇಲೆ ಬಂದು ನಗರ ಜಿಲ್ಲೆ, ಶಿಕ್ಷಣ ಇಲಾಖೆಯಲ್ಲಿ ಬಂದು ದಕ್ಷಿಣ ಜಿಲ್ಲೆ, ಸ್ಕೌಟ್ ವಿಚಾರದಲ್ಲಿ ಬಂದು ಪೂರ್ವ ಜಿಲ್ಲೆ. ನಾವು ಯಾವ ಮಕ್ಕಳಿಗೆ ನಾವು ಯಾವ್ದನ್ನ ಹೇಳ್ಬೇಕು? ಇವತ್ತು ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ, ಮೈಸೂರು ಮೈಸೂರು ಅಂತಾರೆ, ದಾವಣಗೆರೆ ದಾವಣಗೆರೆ ಜಿಲ್ಲೆ ಅಂತಾರೆ. ಆದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ನಾವು 4 ಜಿಲ್ಲೆ ಹೆಸರು ಹೇಳ್ಬೇಕು. ಶಿಕ್ಷಣ ವ್ಯವಸ್ಥೆ ಹೋದ್ರೆ ನಾವು ದಕ್ಷಿಣ ಜಿಲ್ಲೆ ಅಂತ ಹೇಳ್ಬೇಕು. ನಾವು ಆಡಳಿತ ವ್ಯವಸ್ಥೆಗೆ ನಗರ ಜಿಲ್ಲೆ, ಪೊಲೀಸ್ ಇಲಾಖೆಗೆ ಹೋದ್ರೆ ನಾವು ಗ್ರಾಮಾಂತರ ಜಿಲ್ಲೆ. ಎಷ್ಟು ನಮಗೆ ಅನ್ಯಾಯ ಆಗ್ತದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ದು ನಗರೀಕರಣ ಆಗ್ತದೆ. ನಗರೀಕರಣದಲ್ಲಿ ಇವತ್ತು ನಮಗೆ ಬಹಳಷ್ಟು ಅನ್ಯಾಯ ಆಗ್ತದೆ. ಮಾಧ್ಯಮ ನಮ್ಮ ಕಿರಣ್ ಪ್ರಭಾಕರ್ ಅವರು ಹೇಳಿದಾಗೆ ಇವತ್ತು ಹಲವಾರು ಸಮಾಜಮುಖಿ ಕೆಲಸಗಳನ್ನ ರಾಷ್ಟ್ರೀಯ ಚಾನೆಲ್ಗಳು ಅಥವಾ ರಾಜ್ಯ ಮಟ್ಟದ ಚಾನೆಲ್ಗಳು ಎಲ್ಲ ಒಂದು ಕಡೆ ವಿಫಲತೆಯನ್ನು ಕಾಣ್ತಾ ಇದೆ. ನಾನು ಕೂಡ ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಒಂದು ರೈತರ ಚಳವಳಿ, ರೈತ ಇದ್ರೆ ಮಾತ್ರ ಅನ್ನ, ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಾವು ಯಾರು ಕೂಡ ಟ್ಯಾಬ್ಲೆಟ್ ಗಾಳಿ. ಇವತ್ತು ನಮಗೆ ಪ್ರಕೃತಿ ಒಂದು ಪಾಠ ಕಲಿಸ್ತು. ಮೊನ್ನೆ ಕೊರೋನಾ ಬಂದು ಇಡೀ ಜಗತ್ತೇ ಒಂದು ಕ್ಷಣ ಈ ಮೌನ, ಸ್ಮಶಾನ ಮೌನ ಆಯ್ತು. ಕಾರಣ ಏನ್ ಗೊತ್ತಾ? ನಮ್ಗೆ ಶುದ್ಧವಾದ ಒಂದೇ ಒಂದು ಗಾಳಿ ಇಲ್ಲ ಅಂತೇಳಿ. ಮತ್ತೆ ಪ್ರಕೃತಿಯಲ್ಲಿ ಗಾಳಿ, ಬೆಳಕು, ನೀರು, ಆಹಾರ ಎಲ್ಲವನ್ನೂ ಕೂಡ ನಾವು ಎರವಲು ಪಡ್ಕೊಂಡು ಎರಡು ಜೀವನಗಳು ನಾವು. ಆದ್ರೆ ಈ ಎರವಲು ಪಡೆದಂತ ಮನುಷ್ಯ ನಾನು ನಂದು ನನ್ನಿಂದನೇ ನಡೀಬೇಕು ಅಂತಕ್ಕಂಥ ವಾತಾವರಣದಲ್ಲಿ ಇವತ್ತು ಇಡೀ ಸಮಾಜವನ್ನು ಕಲುಷಿತ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ಸಂಪೂರ್ಣವಾಗಿ ಪರಿಸರ ಕೂಡ ನಾಶ ಆಗ್ತದೆ. ಮತ್ತೆ ಇವತ್ತು ಜನಸಂಖ್ಯೆ ಸ್ಫೋಟ ಕೋಟಿಗಟ್ಟಲೆ ದಾಟ್ಕೊಂಡು ಹೋಗ್ತದೆ. ನಮ್ಮ ಜನಸಂಖ್ಯೆ ಸ್ಫೋಟದಿಂದ ಕೂಡ ನಮಗೆ ಹಲವಾರು ಮಾರ್ಗಗಳಾಗಿವೆ. ಜನಸಂಖ್ಯೆ ಸ್ಫೋಟಕ್ಕೆ ತಕ್ಕನಾಗಿ ಸರ್ಕಾರಗಳು ನಮಗೆ ಅನ್ನ ಆಹಾರವನ್ನು ಬೆಳೀತಕ್ಕಂಥದಕ್ಕೆ ಸಹಕಾರವನ್ನು ಕೊಡ್ತಾ ಇಲ್ಲ, ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿದು ಅನ್ಕೊಂತಾರೆ ಅಲ್ಲಿ ಯಾವ ಮುತ್ತನಲ್ಲೂರಲ್ಲಿ ಒಂದು ಜನ ಪ್ರತಿಭಟನೆ ಮಾಡ್ತಾರೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ. ಇಲ್ಲಿ ಮುತ್ತನಲ್ಲೂರಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥವ್ರಿಗೂ ಡೆಲ್ಲಿಯಲ್ಲಿರೋ ನಾಗರಿಕರಿಗೂ ಪ್ರತಿಭಟನೆ, ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ನಾಗರಿಕರಿಗೂ ಕೊಟ್ಟುಬಿಡ್ತದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಚೈನ್ ಸಿಸ್ಟಮ್ ಅಲ್ಲಿ ಬದುಕ್ತಾ ಇದ್ದೀವಿ. ರೈತರು, ಕಾರ್ಮಿಕರು ಎಲ್ಲರೂ ಕೂಡ ಒಂದು ಸೈಕಲ್ಗೆ ಚೈನ್ ಇಟ್ಟರೆ ಮಾತ್ರ ತುಳಿತಾ ಮುಂದಕ್ಕೆ ಹೋಗ್ತದೆ. ಹಾಗೆಯೇ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಯಾವುದೇ ದೇಶ ಆಗಲಿ, ನಮ್ದು ಹಲವಾರು ರಾಜ್ಯಗಳಿದ್ದಾವೆ. ನಾನು ಆಗ್ಲೇ ಹೇಳಿದಾಗೆ 101 ಕಿಲೋಮೀಟರ್ ಒಂದೊಂದು ಭಾಷೆ, 101 ಕಿಲೋಮೀಟರ್ ಒಂದು ದೇಶ. ಆಮೇಲೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿಗಳು. ನಾವು ಪಂಜಾಬ್ ಹೋದ್ರೆ ಗೋಧಿ ಆಯ್ತಾ, ನಮ್ಮ ತಮಿಳುನಾಡಿಗೆ ಬಂದ್ರೆ ಅಕ್ಕಿ, ಕರ್ನಾಟಕಕ್ಕೆ ಬಂದ್ರೆ ರಾಗಿ, ಹೀಗೆ ಚಪಾತಿ, ರೋಟಿ, ಅನ್ನ, ಈ ರೀತಿಯಾಗಿ ವಿಭಿನ್ನವಾದ ಆಹಾರಗಳು. ಮತ್ತೆ ನಮ್ಮ ವೇಷಭೂಷಣಗಳು ಅಷ್ಟೇ, ಉತ್ತರ ಭಾರತದಲ್ಲಿ ಬೇರೆ ತರ ಇರ್ತದೆ, ದಕ್ಷಿಣ ಭಾರತದಲ್ಲಿ ಇರ್ತದೆ. ಬಣ್ಣಗಳು ಅಷ್ಟೇ, ಒಬ್ರು ಕಪ್ಪಗಿರ್ತಾರೆ, ಕೆಂಪುಗಿರ್ತಾರೆ, ಕುಳ್ಳಿಗಿರ್ತಾರೆ, ಗಿಡ್ಡಿಗಿರ್ತಾರೆ. ಆದ್ರೆ ನಾವು ಏನೇ ಇದ್ರು ಕೂಡ ನಾವೆಲ್ಲ ಭಾರತೀಯರು. ಇವತ್ತು ಮುತ್ತನಲ್ಲೂರು ಭಾಗದಲ್ಲಿ ಹಾಗೆಯೇ 11 ಹಳ್ಳಿಗೆ ನಮ್ಗೇನಪ್ಪ ಅಂತೇಳಿ ನಮ್ಮ ತಾಲೂಕಿನ ಜನತೆ, ಇನ್ನು ಉಳಿಕೆ 299 ಜನ, 290 ಹಳ್ಳಿಗಳು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ನಾಶ ಆಗ್ತೀರಾ. ಹಾಗಾಗಿ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಅಚಾನಕ್ ಆಗ್ತದೆ ಅಂದ್ರೆ ಎಲ್ಲರ ಕರ್ತವ್ಯ ಇರ್ತದೆ, ಎಲ್ಲರ ಜವಾಬ್ದಾರಿ ಇರ್ತದೆ. ಒಂದ್ಸಾರಿ ನಾವು ಒಬ್ಬೊಬ್ಬರೇ ಇದ್ದಾಗ ಯೋಚನೆ ಮಾಡ್ಬೋದು. ಹಾಗಾಗಿ ಚೈನ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ನಾವು ಎಲ್ಲಿ ಅನ್ಯಾಯ ಆದ್ರೂ ಕೂಡ ಅದರ ವಿರುದ್ಧವಾಗಿರ್ಬೇಕು. ಇವತ್ತು ಸಹೋದರರು ಎಲ್ಲರೂ ಕೂಡ ಮತ್ತೆ ಮಾತೆಯರು ಕೂಡ ನೀವೆಲ್ಲರೂ ಕೂಡ ಬಂದಿದ್ದೀರಾ. ನಮ್ಮ ಭೂ ಚಳವಳಿಯ ಸಮಿತಿಯ ಅಧ್ಯಕ್ಷರು ದೇವರಾಜನವರು, ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ವಿಶ್ವನಾಥ್ ರೆಡ್ಡಿ ಅವರು, ನಮ್ಮ ಹಿರಿಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಕೃಷ್ಣಾರೆಡ್ಡಿ ಅವರು, ಪುಷ್ಪಕ್ ಅವರು ಈ ಇಳಿ ವಯಸ್ಸಿನಲ್ಲಿ ದಿನ ಅಹೋರಾತ್ರಿಯಲ್ಲಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಅಹೋರಾತ್ರಿಯಲ್ಲಿ ಪ್ರತಿಭಟನೆ ಭಾಗವಹಿಸ್ತಾರೆ. ಮತ್ತೆ ನಮ್ಮ ಸಹೋದರಿ ಕೂಡ ಬೆಳಗ್ಗೆ, ಆಮೇಲೆ ನಮ್ಮ
ಇವರು ರಾಧಕ್ಕ ಅವರು ಇವರು ಬಹಳ ಮಹಿಳಾ ಮುಖಂಡರಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಜನ ರೈತರು ಕೂಡ ನಮ್ಮ ಸುದರ್ಶನ್ ಅವರು ತಮ್ಮನ್ನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ತೋಟದಲ್ಲಿ ಕೆಲಸ ಮಾಡ್ತಾರೆ, ಸಂಜೆ ಬಂದು ಕುತ್ಕೊಂತಾರೆ. ಮತ್ತೆ ಇಲ್ಲಿ ವಿಶೇಷವಾಗಿ ಎಲ್ಲ ರೈತರಿಗೂ ಬಂದಂತರಿಗೆ ದಿನನಿತ್ಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಕೇಬಲ್ನ ಮಾಲೀಕರಾದಂತ ನಮ್ಮ ಕೆ ನರೇಂದ್ರ ಬಾಬು ಅವರು ಅವರೆಲ್ಲರಿಗೂ ಊಟವನ್ನು ಹಾಕ್ತಾರೆ. ಮತ್ತೆ ನಮ್ಮ ಲೋಕೇಶ್ ಅವರು, ಮತ್ತೆ ನಮ್ಮ ರಮೇಶ್ ಅವರು, ಸೋಮಶೇಖರ್ ಅವರು, ಕೆಲವರು ಇಲ್ಲಿ ಬರೋದೇ ಇಲ್ಲ. ನಾವು ಮಾತ್ರ ನಿಂತ್ಕೊಂಡು ಮಾತಾಡ್ತಾರೆ, ಮಿಕ್ಕಿದವರೆಲ್ಲ ಇಲ್ಲಿ ಊಟ ಮಾಡ್ತಕ್ಕಂಥದ್ದು ಎಲ್ಲರ ಸಹಭಾಗಿತ್ವದಲ್ಲಿ ಈ ರೀತಿ ಚಳುವಳಿ ಆಗ್ತದೆ. ಮುಂದೆ ಸರ್ ಇನ್ನು ಕೆಲವೇ ದಿನಗಳಲ್ಲಿ ನಾವು ಒಂದು ಏನು ಗಡಿ ಭಾಗ ಕತ್ತುಬೆಲೆಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ತದನಂತರದಲ್ಲಿ ಒಂದು 10 ನಿಮಿಷ ಬಂದನ್ನು ಮಾಡಿ ಎರಡೂ ರಾಜ್ಯಗಳಲ್ಲಿ, ನಮ್ಮ ಎರಡೂ ಅಕ್ಕಪಕ್ಕದ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಅಂತ ಒಂದು ಬೃಹದಾಕಾರವಾದ ಹೋರಾಟಕ್ಕೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ, ದಲಿತ ಪರ, ಸಮಾಜಕ್ಕೆ ಮುಖ ಮತ್ತೆ ಬೇರೆ ಪಕ್ಷಗಳು ಪಕ್ಷಾತೀತವಾಗಿ ಈಗ ನನಗೆ ಏಕೂಟದಲ್ಲಿ ಒಬ್ಬರು ಸಿಕ್ಕಿದ್ರು, ಅಣ್ಣ ನಾವು ಬುಧವಾರದ ನಂತರ ನಿಮ್ಮೂರಿಗೆ ಒಂದು 500 ಜನ ಬರ್ತಾ ಇದ್ದೀವಿ, ಅದನ್ನ ನೀವು ನಿಮ್ಮ ಸಮಿತಿಯವರಿಗೆ ಹೇಳಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿ ಬುಧವಾರದ ನಂತರ ಇಲ್ಲಿ ಬೃಹದಾಕಾರವಾಗಿ ಒಂದು ರಾಜ್ಯ ಮಟ್ಟದ ಪ್ರತಿನಿಧಿಗಳು ಕೂಡ ಬರಲಿದ್ದಾರೆ. ಹಾಗಾಗಿ ನಾಳೆ ಮಹಿಳಾ ಹೋರಾಟಗಾರರು ಬರ್ತಾರೆ. ಉದ್ದೇಶ ಏನಂದ್ರೆ ನಮ್ದು ಒಂದು ಸ್ವಲ್ಪ ಪ್ರಮಾಣದಲ್ಲಿ 10 ಹಳ್ಳಿಗಳ ಜೊತೆಗೆ 11 ಹಳ್ಳಿಗಳ ಜೊತೆಗೆ ಇಡೀ ತಾಲೂಕಿನ ಜೊತೆ ಸೇರಿದಾಗ ನಾವು ಕಾನೂನನ್ನು, ಯಾಕಂದ್ರೆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುವಾಗ ನಮಗೆ ಕಾನೂನು ತಡೆ ಇರ್ತದೆ. ಅದಕ್ಕೆ ನಾವು ಹೆಚ್ಚು ಜನ ಇದ್ದಾಗ ಕಾನೂನು ಕೂಡ ನಮ್ಮ ಪರವಾಗಿರ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ಸಮಿತಿ ಪರವಾಗಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ